ಮಾಡ್ತಾರಪ್ಪ. Good morning students. In today's class we are going to discuss about second chapter in business studies, second PUC. The chapter name is Principles of Management. ವ್ಯವಸ್ಥಾಪನೆಯ ತತ್ವಗಳು ಅಂತ ಹೇಳಿ ಕರೀತೇವೆ. ದ್ವಿತೀಯ PUCಯ ವಾಣಿಜ್ಯ ವಿಭಾಗದ 2ನೇ ಅಧ್ಯಾಯ. ಅದರಲ್ಲಿ ಪ್ರಿನ್ಸಿಪಲ್ಸ್ ತತ್ವಗಳು, ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆರ್ ರಿಕ್ವೈರ್ಡ್ ಟು ಅಸ್, ನಮಗೆ ಯಾವ ತತ್ವಗಳು ಅವಶ್ಯಕತೆ ಇದಾವೆ. ಹಾಗಾದ್ರೆ ನಿಜವಾಗ್ಲೂ ತತ್ವಗಳು ನಮಗೆ ಅವಶ್ಯಕತೆ ಇದಾವ? ನಮ್ಮ ಸಂಸ್ಥೆಯ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕಾದರೆ ತತ್ವಗಳು ನಮಗೆ ಅವಶ್ಯಕತೆನಾ ಅಥವಾ ಅವುಗಳನ್ನು ಬಳಕೆ ಮಾಡ್ಕೊಳ್ಬೇಕಾ ಅಥವಾ ಯಾವ ತತ್ವಗಳನ್ನ ಅಳವಡಿಸಿಕೊಂಡರೆ ನಮಗೆ ಉತ್ತಮ ಅಂತಕ್ಕಂಥ ಅಂಶಗಳನ್ನ ನಾವು ಈ ಅಧ್ಯಾಯದ ಮುಖಾಂತರ ಕಲಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗೇನೆ ಈ ತತ್ವಗಳು ಯಾರು ಸಿದ್ಧಪಡಿಸಿದ್ದು? ಹೂ ಇಸ್ ಡೆವಲಪ್, ಹೂ ಆರ್ ದ ಡೆವಲಪ್, ಅದು ಯಾರಿಗಾಗಿ ಇದಾವೆ, ಟು ಹೂಮ್, ಅದು ಯಾರ ಸಲುವಾಗಿ ಇದಾವೆ, ಅದರಿಂದ ನಮಗೆ ಆಗ್ತಕ್ಕಂಥ ಪ್ರಯೋಜನಗಳು ಏನು, ಅದರಿಂದ ಆಗ್ತಕ್ಕಂಥ ನಷ್ಟಗಳೇನು, ಅದರಿಂದ ಆಗ್ತಕ್ಕಂಥ ಲಾಭಗಳೇನು, ಇವುಗಳೆಲ್ಲವೂ ಕೂಡ ಇದರ ಬಗ್ಗೆ ಅಧ್ಯಯನವನ್ನು ನಾವು ಇನ್ ದಿಸ್ ಸೆಕೆಂಡ್ ಚಾಪ್ಟರ್ ನಲ್ಲಿ ನಾವು ಅಧ್ಯಯನ ಮಾಡಲಿದ್ದೇವೆ. ಹಾಗಾಗಿ ತತ್ವಗಳು ಎಂದರೆ ಏನು? ತತ್ವಗಳು ಸಾಮಾನ್ಯ ಹೇಳಿಕೆಗಳಾಗಿದ್ದು ಇವು ನಿರ್ದಿಷ್ಟವಾದ ಒಂದು ವ್ಯವಸ್ಥಿತ ಸಮಯಕ್ಕೆ ಮತ್ತು ವ್ಯವಸ್ಥಿತೆಗೆ ರೂಪಿತಗೊಂಡಿರ್ತಕ್ಕಂಥ ಹೇಳಿಕೆಗಳು. ಈ ಹೇಳಿಕೆಗಳನ್ನ ನಾವು ಅವಲೋಕನದ ಮುಖಾಂತರ, ಪ್ರಾಯೋಗಿಕತೆಯ ಮುಖಾಂತರ ಮತ್ತು ಒಬ್ಬ ವ್ಯವಸ್ಥಾಪಕನ ಅನುಭವದಿಂದ, ಆ ವ್ಯವಸ್ಥಾಪಕ ಅಲ್ಲಿ ಆತ ಅಬ್ಸರ್ವೇಷನ್ ಅಂದ್ರೆ ನಿರಂತರವಾಗಿ ಅವಲೋಕಿಸುವುದರ ಮುಖಾಂತರ ಮತ್ತು ಆತ ತನ್ನ ಸ್ವಂತ ಪ್ರಾಯೋಗಿಕತೆಯಿಂದ ಮತ್ತು ನಾವು ಸಂಸ್ಥೆಗಳಲ್ಲಿ ಹಿರಿಯರು ಅಂತೇಳಿ ಕರೀತೇವೆ, ದ ಮ್ಯಾನೇಜ್ಮೆಂಟ್ ಗುರೂಸ್, ಆ ವ್ಯವಸ್ಥಾಪನೆಯಲ್ಲಿ ಹಿರಿಯರು ಅಂತ ಏನ್ ಕರೀತೇವೆ, ಆ ಹಿರಿಯರು ಕೂಡ ಸಿದ್ಧಪಡಿಸಿರ್ತಕ್ಕಂಥ ಕೆಲವೊಂದಿಷ್ಟು ಆ ತತ್ವಗಳ ಆಧಾರದ ಮೇಲೆ, ಕೆಲವೊಂದಿಷ್ಟು ಅಂಶಗಳ ಮೇಲೆ ಈ ತತ್ವಗಳು ಸಿದ್ಧಗೊಂಡಿವೆ. ಈ ತತ್ವಗಳ ಮುಖಾಂತರ ಪ್ರತಿಯೊಂದು ಸಂಸ್ಥೆಯಲ್ಲಿ ಪ್ರತಿನಿತ್ಯದ ಚಟುವಟಿಕೆಗಳನ್ನ ಹೇಗೆ ಮುನ್ನಡೆಸಬೇಕು ಎನ್ನುವ ಒಂದು ನಮಗೆ ಮಾರ್ಗಸೂಚಿಯನ್ನ, ನಿರ್ದೇಶನವನ್ನ ನೀಡತಕ್ಕಂಥ ಕೆಲಸ ಈ ತತ್ವಗಳು ನಮಗೆ ಮಾಡ್ತವೆ. The principles are common statements and these are all developed by management gurus through experimentations and also observations by managers in the firms and also who is the superior in the firms and also by expert persons also. The experienced persons has good ideas and also plannings. These people they are developed some principles. These principles are very help to us in the sense they are help to our firms and organizations, how to move and how to start, ಯಾವ ರೀತಿಯಾಗಿ ಮುಂದುವರಿಬೇಕು, and also how to take the decisions, what are the right, what is the right and wrong, ಯಾವುದು ತಪ್ಪು ಮತ್ತು ಯಾವುದು ಸರಿ, at the time of the providing the remuneration to the employees, which type and which method is better to introduce, ಅದು ಯಾವ ಪದ್ಧತಿ ಮತ್ತು ಯಾವ ಅಂಶವನ್ನು ನಾವು ಅಳವಡಿಸಿಕೊಂಡರೆ ಉತ್ತಮ ಮತ್ತು ರಿಲಯಬಲ್, ನಾವು ಮಾತಾಡ್ತಾ ಇದ್ದೀವಿ ಇದು ಯಾವ ಒಂದು ಪದ್ಧತಿ ನೈಜವಾದ ಪದ್ಧತಿ, ನ್ಯಾಯ ಸಮ್ಮತವಾದ ಪದ್ಧತಿ, ಈಸ್ ರಿಲಯಬಲ್, ಅದು ಸರಿಯಾದ ಕ್ರಮನ, ಇಂಥ ಅಂಶಗಳನ್ನ ನಾವು ಮೈಗೂಡಿಸಿಕೊಳ್ಬೇಕು, ಆ ಕ್ರಮಗಳನ್ನ ನಾವು ಜಾರಿಗೆ ತರಬೇಕು ಅಂತ ಆದ್ರೆ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಆ ತತ್ವಗಳು ನಮಗೆ ಮಾರ್ಗಸೂಚಿಗಳನ್ನ ನೀಡ್ತವೆ. The principles are providing guidance to us to move and how to start and take the decisions. Okay, the next thing is here nature of principles of management. ನಮಗೆ ನೆಕ್ಸ್ಟ್ ಹೆಡ್ಡಿಂಗ್ ಬರುತ್ತೆ, ಆ ವ್ಯವಸ್ಥಾಪನೆಯ ತತ್ವಗಳ ಒಂದು ಸ್ವರೂಪ ಹೇಗಿದೆ, ಹೇಗಿರ್ತವೆ, ಆ ಸ್ವರೂಪ ಅಂತ ನಾವು ಮಾತಾಡ್ತೇವೆ. ಅದರ ರೂಪ ಅಂದ್ರೆ ಅದಂದ್ರೆ ಏನು, ಆ ತತ್ವ ಅಂತಂದ್ರೆ ಏನು, ಯಾವ ರೀತಿಯಾಗಿರುತ್ತೆ ಅಂತೇಳಿ ನಾವಿಲ್ಲಿ 7 ಅಂಶಗಳ ಮುಖಾಂತರ ನೋಡಬಹುದು.
ಹೇಗೆ ಅಂತ ಕೇಳಿದ್ರೆ ಮೊದಲನೇ ಅಂಶವನ್ನು ನಾವು ಮಾತಾಡ್ತೇವೆ. ಇಟ್ ಕ್ಯಾನ್ ಅಪ್ಲಿಕೇಬಲ್ ಯೂನಿವರ್ಸಲಿ. ಇದು ಸಾರ್ವತ್ರಿಕವಾಗಿ ಅದು ಅನ್ವಯಿಸುವಂತಹ ಒಂದು ಅಂಶವಾಗಿದೆ. ಆ ಸಾರ್ವತ್ರಿಕವಾದ ಒಂದು ಅಂಶ ಅಂತೇಳಿ ನಾವು ಮಾತನಾಡಿದಾಗ ಇದು ಕೇವಲ ನಿರ್ದಿಷ್ಟ ಸಂಸ್ಥೆಗಳಿಗೆ ಅನ್ವಯಿಸುವ ಒಂದು ಅಂಶವಲ್ಲ, ನಿರ್ದಿಷ್ಟ ವ್ಯಕ್ತಿಗಳಿಗೆ ಅನ್ವಯಿಸುವ ಒಂದು ಅಂಶವಲ್ಲ, ಸಮಯಕ್ಕೆ ಅನ್ವಯಿಸುವ ಒಂದು ಅಂಶವಲ್ಲ. ಇದು ಒಂದು ಬೃಹತ್ ಗಾತ್ರದ ಒಂದು ಸಂಸ್ಥೆಯಾಗಿರಬಹುದು, ಮಧ್ಯಮ ಗಾತ್ರದ ಒಂದು ಸಂಸ್ಥೆಯಾಗಿರಬಹುದು, ಮತ್ತು ಸಣ್ಣ ಗಾತ್ರದ ಒಂದು ಸಂಸ್ಥೆಯಾಗಿರಬಹುದು, ಮತ್ತು ಸಮಯಕ್ಕೆ ಅನುಗುಣವಾಗಿ ಇವುಗಳನ್ನ ನಾವು ಬಳಕೆ ಮಾಡಿಕೊಳ್ಳುವ ಒಂದು ಸಂದರ್ಭ. ಸಮಯ ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಎದುರಾಗುತ್ತೆ ಅನ್ನೋದು ಗೊತ್ತಿಲ್ಲ. That's why these principles are applicable to all universally. It is not a fix. It is not a fix. It is not restricted to any forms and organizations. It may be large, may be medium, and tiny, and small. It can applicable in every persons and every employees in the firms, and everywhere in all the situations also applicable. That's why we call these principles are universally applicable. ಅದು ಸಾರ್ವತ್ರಿಕವಾಗಿ ಅನ್ವಯ ಆಗ್ತಕ್ಕಂಥ ಅಂಶಗಳು ಅಂತೇಳಿ ನಾವು ಮಾತನಾಡ್ತೇವೆ. ಇನ್ನು ಎರಡನೇ ಅಂಶದಲ್ಲಿ ನಾವು ಮಾತನಾಡ್ತೇವೆ ಆ ಸ್ವರೂಪ ಹೇಗಿದೆ ಅಂತೇಳಿ ನಾವು ನೋಡ್ತಾ ಹೋದ್ವಿ ಅಂತ ಕೇಳಿದ್ರೆ ಸಾಮಾನ್ಯ ಮಾರ್ಗಸೂಚಿಗಳು. ದ ಪ್ರೊವೈಡಿಂಗ್ ಜನರಲ್ ಗೈಡ್ಲೈನ್ಸ್ ಟು ಅಸ್. ನಿಜ, ನಿರ್ದಿಷ್ಟವಾದ ಒಂದು ಸಮಸ್ಯೆಗಳಿಗೆ ನಿರ್ದಿಷ್ಟವಾದ ಒಂದು ತತ್ವ ಇಲ್ಲ. ಆದ್ರೆ ಆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಆ ಮಾರ್ಗಸೂಚಿ ನಮಗೆ ಸಹಾಯ ಮಾಡುತ್ತೆ, ದಾರಿ ತೋರಿಸುತ್ತೆ. ನಮಗೆ ಗೊತ್ತಿಲ್ಲ ಸಮಸ್ಯೆ ಎಂಥದ್ದು ಬರಬಹುದು ಅನ್ನೋದು ಕೂಡ ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ. ಆದ್ರೆ ನಮಗೊಂದು ಅಸಂಪ್ಷನ್ಸ್ ಇದೆ, ಒಂದು ನಿರೀಕ್ಷೆಯ ಮಟ್ಟ ಇದೆ. ಮುಂದಿನ ದಿನಮಾನಗಳಲ್ಲಿ ಸಮಸ್ಯೆಗಳು ಎದುರಾದಾಗ ಅಥವಾ ಎದುರಾಗಬಹುದು, ಸಮಸ್ಯೆಗಳು ಎದುರಾಗಬಹುದು, ಆದ್ರೆ ಎಂಥ ಸಮಸ್ಯೆಗಳು ಎದುರಾಗಬಹುದು ಅನ್ನೋದು ನಮಗೆ ಗೊತ್ತಿಲ್ಲ. ಇಂಥದ್ದೇ ಸಮಸ್ಯೆ ಬರಬಹುದು ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ, ಆ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ನಾವು ತತ್ವಗಳನ್ನು ಉಪಯೋಗ ಮಾಡಿಕೊಳ್ತೇವೆ. These are principles are help to us to take the remedies of the problems and how to overcome from the problems. What are the solutions? They are providing guidelines and also the directing to us and how to move, how to tackle the problems. ಅಲ್ಲಿ ನಾವು ಯಾವ ರೀತಿಯಾಗಿ ಮುಂದುವರಿಬೇಕು ಮತ್ತು ಸಮಸ್ಯೆಯ ಪರಿಹಾರ ಏನು ಅಂತಕ್ಕಂಥದ್ದನ್ನ ಮತ್ತು ಯಾವ ರೀತಿಯಾಗಿ ಮುನ್ನಡೆಸಬೇಕು ಅಂತಕ್ಕಂಥದ್ದನ್ನ ಮಾರ್ಗಸೂಚಿ ನೀಡುವುದೇ ನಮ್ಮ ತತ್ವ, ನಮ್ಮ ಪ್ರಿನ್ಸಿಪಲ್ ಆಗಿದೆ. ಇನ್ನು ಮೂರನೇ ಅಂಶ ಆಚರಣೆ ಮತ್ತು ಪ್ರಾಯೋಗಿಕತೆಯಿಂದ ರೂಪುಗೊಂಡಿದೆ ಅಂತೇಳಿ ನಾವು ಮಾತನಾಡ್ತೇವೆ. ನಿಜವಾಗಿ these principles are formed the experimentation and also practice. They are formed by practice and experimentation in the organization. The higher authority and also managers and management gurus, they are prepared the principles through experience and experimentation and also day-to-day work, the practice. They are involved, continuously observe. They are experimentation to the employees, the all employees. ಆ ಕೆಲಸಗಾರರ ಮೇಲೆ ಮತ್ತು ಆ ಕೆಲಸದ ಮೇಲೆ, ಆ ಸನ್ನಿವೇಶಕ್ಕೆ, ಆ ಸಂದರ್ಭಕ್ಕೆ ಅವರು ಆ ಒಂದು ಎಕ್ಸ್ಪೆರಿಮೆಂಟೇಷನ್ ನ, ಆ ಪ್ರಾಯೋಗಿಕತೆಯನ್ನ ಮತ್ತು ಆಚರಣೆ ಅಂತ ನಾವು ಮಾತನಾಡಿದ್ವಿ. ನಮ್ಮ ಒಂದು ಸ್ವರೂಪ, ಸಂಸ್ಥೆಯ ಒಂದು ಸ್ವರೂಪ ಹೇಗಿದೆ ಅಂತ ಕೇಳಿದ್ರೆ ನಮ್ದು ಬೃಹತ್ ಗಾತ್ರದ ಒಂದು ಉತ್ಪನ್ನ ಮಾಡ್ತಕ್ಕಂಥ ಒಂದು ಸಂಸ್ಥೆ, ಮಧ್ಯಮ ಗಾತ್ರದ ಒಂದು ಸಂಸ್ಥೆ, ಸಣ್ಣ ಗಾತ್ರದ ಒಂದು ಸಂಸ್ಥೆ, ಯಾವ್ದಾದ್ರೂ ಆಗಿರಬಹುದು. ನಾನು ಉತ್ಪನ್ನ ಮಾಡ್ತಿದ್ದೀನೋ ಅಥವಾ ಸೇವೆಯನ್ನು ನೀಡ್ತಾ ಇದ್ದೀನೋ ಅಥವಾ ನಾನು ಬರೀ ಉದ್ಯೋಗಿಗಳನ್ನ ಡೆವಲಪ್ ಮಾಡ್ತಿದ್ದೀನೋ ಅಥವಾ ಇನ್ನಿತರೆ ನಾನು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀನೋ, ಆ ಸಂಸ್ಥೆಗೆ ಅನುಗುಣವಾಗಿ ನಾನು ಯಾವ ಕಾರ್ಯಕ್ರಮಗಳನ್ನ, what are the programs and what are the day-to-day activities, the through we are going to concentrate and also the formed the some principles by higher authorities and management gurus and also the managers. ಹಾಗಾಗಿ ಆ ಸ್ವರೂಪದ ತಕ್ಕಂತೆ, ಚಟುವಟಿಕೆಗಳ ತಕ್ಕಂತೆ ಆಚರಣೆ ಮತ್ತು ಒಂದು ಪ್ರಾಯೋಗಿಕತೆಯಿಂದ ಇವುಗಳು ರೂಪುಗೊಂಡಿರ್ತಕ್ಕಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಇನ್ನು ನಾಲ್ಕನೆಯ ಅಂಶ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೀವಿ, ನಿಯಮವಾಗಿವೆ.
These are principles are flexible. ನಾವು ಮಾತನಾಡ್ತಿದ್ದೀವಿ, ನಿಜ ನನ್ನ ಸಂಸ್ಥೆ ಎಂಥದ್ದು ಅಂತೇಳಿ ನನಗೆ ಗೊತ್ತಿಲ್ಲ, ಆದ್ರೆ ಗೊತ್ತಾಗುತ್ತೆ ಯಾವಾಗ ನನ್ನ ನೇಚರ್ ಆಫ್ ಬಿಸ್ನೆಸ್, ಆ ನೇಚರ್ ಆಫ್ ಬಿಸ್ನೆಸ್ ಆಧಾರದ ಮೇಲೆ ನನಗೆ ಗೊತ್ತಾಗುತ್ತೆ, ಆ ಚಟುವಟಿಕೆಗಳ ಆಧಾರದ ಮೇಲೆ ನನಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ಮ್ಯಾನೇಜ್ಮೆಂಟ್ ಗುರುಸ್ ಅಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ದೇ ಆರ್ ಪ್ರಿಪೇರ್ಡ್ ಸಮ್ ಪ್ರಿನ್ಸಿಪಲ್ಸ್. ಆ ಪ್ರಿನ್ಸಿಪಲ್ಸ್ ನನಗೆ ಅಪ್ಲಿಕೇಬಲ್ ಆಗ್ತವ, ಆ ತತ್ವಗಳು ನನಗೆ ಉಪಯೋಗ ಆಗ್ತವ, ಅವುಗಳಿಂದ ನನಗೆ ಏನಾದರೂ ಸಹಾಯ ಆಗುತ್ತಾ? ಈ ಅಂಶಗಳನ್ನೆಲ್ಲ ನಾವು ಮನದಲ್ಲಿ ಇಟ್ಟುಕೊಂಡಾಗ ಆ ನಿರ್ದಿಷ್ಟವಾದ ಒಂದು ಸಮಸ್ಯೆನೇ ಇರಬಹುದು, ಅಥವಾ ನಮ್ಮಲ್ಲಿ ಒಂದು ಉದ್ದೇಶನೇ ಇರಬಹುದು, ಅಥವಾ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಕಾರ್ಯ ಇರಬಹುದು. ಆ ಕಾರ್ಯಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಏನಾಗಬೇಕಾಗುತ್ತೆ, ಆ ತತ್ವಗಳನ್ನ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತೆ ಕೂಡ. ಹಾಗಾಗಿ ಇದು ಒಂದು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಈ ತತ್ವವನ್ನ ನಾವು ಅಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಾವು ಇನ್ನೊಂದು ಮಾತಾಡ್ತಿದ್ದೀವಿ, the nature of the business and nature of the work and nature of the organizations, we are going to fix and adopted one thing, the centralization and decentralization. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಅಂತ ನಾವು ಮಾತಾಡ್ತೀವಿ. ಕೇಂದ್ರೀಕರಣ, ವಿಕೇಂದ್ರೀಕರಣ, ಈ ಎರಡರಲ್ಲಿ ಒಂದು ಅಂಶವನ್ನು ನಾವು ನಮ್ಮ ಸಂಸ್ಥೆಗಳಲ್ಲಿ ಮೈಗೂಡಿಸಿಕೊಳ್ಬೇಕಾಗುತ್ತೆ. ಕಾರಣಗಳೇನು? ಮುಂಚಿತವಾಗಿ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾವು ಕೇಂದ್ರೀಕರಣ, ಸೆಂಟ್ರಲೈಸೇಷನ್ ಅಂತ ನಾವು ಮಾತಾಡ್ತೇವೆ. ನಿರ್ಧಾರವನ್ನ ತೆಗೆದುಕೊಳ್ಳೋದು ಸಂಸ್ಥೆಯಲ್ಲಿ ಕೇವಲ ಕೆಲವು ಜನರಲ್ಲಿ ಮಾತ್ರ ಅಡಗಿರುವುದಕ್ಕೆ ನಾವು ಸೆಂಟ್ರಲೈಸೇಷನ್ ಅಂದ್ರೆ ಕೇಂದ್ರೀಕರಣ ಅಂತೇಳಿ ನಾವು ಕರೀತೇವೆ. ಇಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ನಾವು ಮಾತನಾಡಿದಾಗ ನಿರ್ಧಾರ ಇರಬಹುದು ಅಥವಾ ಚಟುವಟಿಕೆಗಳನ್ನು ಹೇಗೆ ಮುನ್ನಡೆಸಬೇಕು ಅನ್ನೋದಿರಬಹುದು. ಈ ಎಲ್ಲಾ ಅಂಶಗಳು ಹಲವಾರು ವ್ಯಕ್ತಿಗಳ ನಡುವೆ ಅಲ್ಲಿರುತ್ತೆ. ಆ ಹಲವಾರು ವ್ಯಕ್ತಿಗಳು ಅಂತೇಳಿ ಬಂದಾಗ all the peoples, all the employees and all the three levels, there must be experienced persons. ಹಾಗಿದ್ದಾಗ ಮಾತ್ರ ನಾವು ಡಿಸೆಂಟ್ರಲೈಸೇಷನ್ ಅಂತೇಳಿ ನೋಡ್ಲಿಕ್ಕಾಗುತ್ತೆ. ನಾವು ಸೆಂಟ್ರಲೈಸೇಷನ್ ಅಂತೇಳಿ ನಾವು ಮಾತನಾಡಿದಾಗ ಅಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳಲ್ಲಿ ಮಾತ್ರ ಅಧಿಕಾರದ ಹಂಚಿಕೆ ಆಗಿರುತ್ತೆ. ಆ ಅಧಿಕಾರದ ಹಂಚಿಕೆ ಆಗಬೇಕು ಅಥವಾ ಆಗಬಾರದು ಅಂತಕ್ಕಂಥ ಅಂಶಗಳನ್ನು ನಾವು ನೋಡಿದಾಗ ಅದನ್ನ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಕೂಡ ನಾವು ಮಾಡಿಕೊಂಡಾಗ ಸನ್ನಿವೇಶದ ತಕ್ಕಂತೆ ಆ ತತ್ವಗಳನ್ನ ಬದಲಾವಣೆ ಮಾಡಿಕೊಳ್ಳುವ ಒಂದು ಅವಕಾಶ ನಮ್ಮಲ್ಲಿದೆ. ಹಾಗಾಗಿ ವಿ ಆರ್ ಕಾಲಿಂಗ್ ದೀಸ್ ಆರ್ ಪ್ರಿನ್ಸಿಪಲ್ಸ್ ಆರ್ ಫ್ಲೆಕ್ಸಿಬಲ್ ಟು ಅಸ್. ನಮಗೆ ಅವು ನಮನಿಯಮವಾಗಿವೆ ಅಂತೇಳಿ ನಾವು ಮಾತನಾಡ್ತೇವೆ. ಹಾಗಿದ್ದಾಗ ಮುಂದಿನ ಅಂಶವನ್ನು ನೋಡೋಣ. ಏನು ಅಂತ ಕೇಳಿದ್ರೆ ವರ್ತನೆಯ ಶೀಲ, ಬಿಹೇವಿಯರಲ್ ಅಂತೇಳಿ ನಾವು ಮಾತನಾಡ್ತೇವೆ. ಪ್ರಿನ್ಸಿಪಲ್ಸ್ ಆರ್ ಬಿಹೇವಿಯರಲ್. ಹೌದು, ಈ ತತ್ವಗಳನ್ನ ಯಾವ ರೀತಿಯಾಗಿ ನಾವು ಸಿದ್ಧಪಡಿಸಿದೀವಿ ಅಂತ ಕೇಳಿದ್ರೆ, ಹೌದು, ಯಾವುದಾದ್ರೂ ಒಂದು ಕೆಲಸವನ್ನು ನೀಡಿದಾಗ, ನಿರ್ದಿಷ್ಟವಾದ ಸಮಯಕ್ಕೆ ನಿರ್ದಿಷ್ಟವಾದ ಒಂದು ಕೆಲಸವನ್ನು ನೀಡಿದಾಗ ಆ ವ್ಯಕ್ತಿಗಳು, ಆ ಕೆಲಸಗಾರರು ಸಂಸ್ಥೆಗಳಲ್ಲಿ ಅವರ ಒಂದು ನಡವಳಿಕೆ ಇರುತ್ತಲ್ಲ, ಆ ಸಮಯದಲ್ಲಿ ನನಗೆ ಏನು ಅವರ ನಡವಳಿಕೆ ಬರುತ್ತೆ, ಆ ನಡವಳಿಕೆಗಳ ಆಧಾರದ ಮೇಲೆ ಒಂದು ಫಲಿತಾಂಶ ಬರುತ್ತೆ. ಆ ಫಲಿತಾಂಶದ ಆಧಾರದ ಮೇಲೆ ಆ ತತ್ವಗಳನ್ನ ನಾವು ರೂಪಿಸಿದ್ದೀವಿ. These principles are developed by behavior, in the sense the attitudes of the employees whenever they are operating the works, whenever the transaction making in the firms, whenever after transactions, after done by the any work or any assigned the duties by employees, after we get one result. ಆ ಫಲಿತಾಂಶ ಬರುತ್ತೆ. ಆ ಫಲಿತಾಂಶದ ಆಧಾರದ ಮೇಲೆ we are going to measures. There are standards are below the standards, they are upgrade the standards. ಅವರು ನಮ್ಮ ನಿರ್ದಿಷ್ಟವಾದ ಒಂದು ಗುರಿ ಏನಿದೆ ಆ ಮಾನಕಗಳಿಗಿಂತ ಕಡಿಮೆ ಇದ್ದಾರೋ ಅಥವಾ ಹೆಚ್ಚಿಗಿದಾರೋ ಅಥವಾ ನಮ್ಮ ನಿರೀಕ್ಷೆ ಮಟ್ಟಕ್ಕಿಂತ ಸರಿಯಾಗಿ ಕೆಲಸ ಮಾಡಿದ್ದಾರೋ ಅಥವಾ ಇಲ್ಲವೋ ಅಂತಕ್ಕಂಥ ಅಂಶಗಳು ಅದರಿಂದ ನನಗೆ ಸಿಗುತ್ತೆ. ಇದು ಕೂಡ ನನಗೆ ಸಹಾಯ ಆಗುತ್ತೆ. ಏನಂತ ಕೇಳಿದ್ರೆ ಆ ತತ್ವಗಳನ್ನ ಸಿದ್ಧಪಡಿಸಲಿಕ್ಕೆ ಇದು ಒಂದು ನಡವಳಿಕೆಯ ಒಂದು ಸ್ವರೂಪ. ಆ ನಡವಳಿಕೆಯಿಂದ, ವರ್ತನೆಯಿಂದ ನನಗೆ ಆ ಒಂದು ತತ್ವ ನನಗೆ ಸಿಗುತ್ತೆ. ಇದೇ ಒಂದು ತತ್ವದಿಂದ ಯಾವ ರೀತಿಯಾಗಿ ನಾನು ಯಾವ ರೀತಿಯ ಒಂದು ಉದ್ದೇಶಗಳನ್ನ, ವಾಟ್ ಆರ್ ದ ಪ್ರಿನ್ಸಿಪಲ್ಸ್, ಯಾವ ತತ್ವವನ್ನು ಮೈಗೂಡಿಸಿಕೊಂಡರೆ ನನ್ನ ಸಂಸ್ಥೆಗೆ ಮುಂದಿನ ದಿನಮಾನಗಳಲ್ಲಿ ಸಹಾಯ ಆಗುತ್ತೆ
ಅಂತಕ್ಕಂಥ ಅಂಶವನ್ನ ನಾನು ಮೊದಲು ಮನಗಂಡಾಗ ನನಗೆ ಸಹಾಯ ಆಗುತ್ತೆ. ಇವೆಲ್ಲವೂ ಕೂಡ ತತ್ವಗಳು ನಮಗೆ ಒಳ್ಳೆಯದಾಗ್ಲಿನೇ, ನಮಗೆ ಒಂದು ಕಡಿಮೆ ಸಮಯದಲ್ಲಿ, ಕಡಿಮೆ ಖರ್ಚಿನಲ್ಲಿ ಮತ್ತು ಕಡಿಮೆ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ನನ್ನ ಸಂಸ್ಥೆಗೆ ಒಂದು ಪ್ರಾಫಿಟ್ ಅನ್ನ, ನನ್ನ ಸಂಸ್ಥೆಗೆ ಒಂದು ಉತ್ತುನ್ನತವಾದ ಒಂದು ಅಭಿವೃದ್ಧಿಯನ್ನ ಕಂಡುಕೊಳ್ಳಲಿಕ್ಕೆ ಈ ತತ್ವಗಳು ನಮಗೆ ಸಹಾಯ ಮಾಡ್ತವೆ. ಇನ್ನು ಮುಂದಿನ ಅಂಶಗಳನ್ನ ನಾವು ನೋಡೋದಾಯ್ತು ಅಂತ ಕೇಳಿದ್ರೆ ಕಾರಣ ಮತ್ತು ಪರಿಣಾಮ ಅಂತೇಳಿ ನಾವು ಮಾತನಾಡ್ತೇವೆ. ದ ಎಫೆಕ್ಟ್ಸ್ ಅಂಡ್ ಕಾಸಸ್. ಹೌದು, ಈ ತತ್ವಗಳು ಯಾವುದರಿಂದ ನಮಗೆ ರಚಿತವಾಗಿರ್ತವೆ ಅಂತ ಕೇಳಿದ್ರೆ ಕಾರಣ ಮತ್ತು ಪರಿಣಾಮ. ಕಾರಣ ಹೇಳ್ತಾರೆ, ನಾವು ಕಾರಣ ಹೇಳ್ತೀವಿ ಯಾವಾಗ ಅಂತ ಕೇಳಿದ್ರೆ ಆಫ್ಟರ್ ಡನ್ ಬೈ ಎನಿ ಆಕ್ಟಿವಿಟಿ ಆರ್ ವರ್ಕ್ ಕಂಪ್ಲೀಟೆಡ್ ಬೈ ಎನಿ ವರ್ಕರ್ಸ್ ಆರ್ ಎಂಪ್ಲಾಯೀಸ್. ನಾವು ಅಕಂಪ್ಲಿಷ್ಡ್ ಅಂತ ಕೂಡ ನಾವು ಮಾತಾಡ್ತೀವಿ. ಅಂದ್ರೆ ಅಲ್ಲಿ ಏನಾದ್ರೂ ಆ ಕಾರ್ಯವನ್ನ ಮುಗಿಸದೇ ಇದ್ದಾಗ ಅಥವಾ ಮುಗಿಸಿದರೆ ಅಲ್ಲಿ ಒಂದು ನಮಗೆ ಕಾರಣ ಸಿಗುತ್ತೆ. ವಾಟ್ ಆರ್ ದ ಕಾಸಸ್? ವೈ ಯು ಬಿಲೋ ದ ಸ್ಟ್ಯಾಂಡರ್ಡ್, ವೈ ಯು ಪರ್ಫಾರ್ಮಿಂಗ್ ದ ಬಿಲೋ ದ ಸ್ಟ್ಯಾಂಡರ್ಡ್. ಆ ಮಾನಕಗಳಿಗಿಂತ, ಆ ಸ್ಟ್ಯಾಂಡರ್ಡ್ಗಿಂತ ಯಾಕೆ ನೀನು ಇಷ್ಟೊಂದು ಕೆಲಸ ಕಡಿಮೆ ದರ್ಜೆಯಲ್ಲಿ ಕೆಲಸ ಮಾಡಿದೀಯಾ? ವೈ ಯು ಆರ್ ಇಲ್ಲೆಸ್ ಆಫ್ ದ ಪರ್ಫಾರ್ಮೆನ್ಸ್. ಹಾಗಿದ್ದಾಗ ಆಫ್ಟರ್ವರ್ಡ್ಸ್ ನಾವು ಮೆಜರ್ ಮಾಡ್ತೀವಿ ಏನಂತ ಕೇಳಿದ್ರೆ ವಾಟ್ ಆರ್ ದ ಕಾಸಸ್. ಹಾಗಿದ್ದಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ ಎಂಥ ಒಂದು ಕಾರಣ. ನೀವು ನೀಡ್ತಕ್ಕಂಥ ಸಂಬಳನೋ, ನಿನ್ನ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಪರಿಸರನೋ, ಅಥವಾ ನೀನು ಅಪ್ಲೈ ಮಾಡಿಕೊಂಡಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ಸ್ ಅಥವಾ ತತ್ವಗಳು ಯಾವುದು ಕಾರಣ? ಅಥವಾ ಸ್ವತಃ ಎಂಪ್ಲಾಯಿ ಅಲ್ಲಿ ತಾನು ಕೆಲಸ ಮಾಡದೇ ಇದ್ದಾಗ ಯಾವ ಕಾರಣ? ಆತನ ಸ್ವಂತ ಒಂದು ಮನೋಬಲದಿಂದ ಅಥವಾ ತನ್ನ ಮಾನಸಿಕ ಒಂದು ಒತ್ತಡದಿಂದ ಅಥವಾ ಇನ್ನಿತರೆ ಕಾರಣಗಳಿಂದ ಆತ ಕೆಲಸ ಯಾವ ರೀತಿ ಮಾಡ್ತಾನೆ. ಹಾಗಿದ್ದಾಗ ಅದು ಕೂಡ ನಮಗೆ ಹೇಳುತ್ತೆ ಆ ಕಾರಣ. ಆ ಕಾರಣದಿಂದ ನನಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ಪರಿಣಾಮ ಬೀರುತ್ತೆ. ಇಟ್ ವಿಲ್ ಎಫೆಕ್ಟ್ ಅವರ್ ಫರ್ಮ್ಸ್ ಅಂಡ್ ಆರ್ಗನೈಸೇಷನ್. ನನ್ನ ಸಂಸ್ಥೆಗೆ ನಿಜವಾಗ್ಲೂ ಪರಿಣಾಮ ಬೀರುತ್ತೆ. ಏನಂತ ಕೇಳಿದ್ರೆ ಚೆನ್ನಾಗಿ ಕೆಲಸ ಮಾಡಿದ್ದೆ ಆಯ್ತು, ಸಮಯ ಉಳಿಸ್ತಾರೆ, ಉಳಿದಿರ್ತಕ್ಕಂಥ ಸಮಯದಲ್ಲಿ ಇನ್ನು ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗೆ ಸಂಪನ್ಮೂಲಗಳ ಸದ್ಬಳಕೆ ಆಗುತ್ತೆ. ಆಪ್ಟಿಮಮ್ ಯುಟಿಲೈಸೇಷನ್ ಅಂತ ಹೇಳಿ ಕರೀತೇವೆ. ಆ ಆಪ್ಟಿಮಮ್ ಯುಟಿಲೈಸೇಷನ್ ಅಂತ ಹೇಳಿ ಕರೆದಾಗ ಆ ಸಮಯವನ್ನು ಉಳಿಸಿದಾಗ ಮತ್ತು ಸಂಪನ್ಮೂಲವನ್ನು ಉಳಿಸಿದಾಗ ಕಡಿಮೆ ಖರ್ಚಾಗುತ್ತೆ. ನಮಗೆ ಕಡಿಮೆ ಖರ್ಚಾದಾಗ ಅದೇ ಹಣವನ್ನ ಮುಂದಿನ ಕಾರ್ಯಗಳಿಗೆ ವಿನಿಯೋಗ ಮಾಡಲಿಕ್ಕೆ ಬರುತ್ತೆ. ಹೀಗಿದ್ದಾಗ ನಮಗೆ ಪರಿಣಾಮ ಅದು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ಈ ಪ್ರಿನ್ಸಿಪಲ್ಸ್ ಕಾರಣ ಮತ್ತು ಪರಿಣಾಮ ಕೂಡ ಹೇಳುತ್ತೆ. ಕಾರಣ ಮತ್ತು ಪರಿಣಾಮದಿಂದ ದ ಕಾಸಸ್ ಅಂಡ್ ಎಫೆಕ್ಟ್ಸ್ ಕೂಡ ನನಗೆ ಇಲ್ಲಿ ತಿಳಿಸಿ ಹೇಳುತ್ತೆ. ನಾವು ಮುಂದಿನ ಅಂಶವನ್ನು ನೋಡ್ತೇವೆ. ಕೊನೆಯದಾಗಿ ಅನಿಶ್ಚಿತತೆ, ಕಾಂಟಿಜೆಂಟ್ ಅಂತೇಳಿ ನಾವು ಮಾತಾಡ್ತೇವೆ. ನಿಜವಾಗ ಆ ಕಾಂಟಿಜೆಂಟ್ ಅಂತೇಳಿ ನಾವು ಮಾತನಾಡಿದಾಗ ಅಲ್ಲಿ ಅನಿಶ್ಚಿತತೆಯಿಂದ ಕೂಡಿರುತ್ತೆ. ಸಮಯ ಹೇಗಿರುತ್ತೆ ಅಂತೇಳಿ ಹೇಳಿ ಬರೋದಿಲ್ಲ. ಯಾವ ಸಮಯಕ್ಕೆ ಮತ್ತು ಯಾವ ಸಮಸ್ಯೆ ಬಂದು ಒದಗುತ್ತೆ ಅನ್ನೋದು ಕೂಡ ನಮಗೆ ಹೇಳಿ ಬರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಮಾತನಾಡೋದು ಏನು ಅಂತ ಕೇಳಿದ್ರೆ ಅಲ್ಲಿ ಸರಿಯಾದ ನಿರ್ಧಾರ. ಹೌದು, ಆ ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಕೇಳಿದ್ರೆ ವಿ ಮಸ್ಟ್ ಟೇಕ್ ರೈಟ್ ಆಫ್ ದ ಡಿಸಿಷನ್ಸ್ ವೆನೆವರ್ ವಿ ಆರ್ ಫೇಸಿಂಗ್ ದ ಸಮ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ಬಂದಾಗ, ಪ್ರಾಬ್ಲಮ್ಸ್ ಏನ್ ಬರ್ತವೆ ಸಂಸ್ಥೆಗಳಲ್ಲಿ, ಯಾವ್ಯಾವ ತೊಂದರೆಗಳು ನಮಗೆ ಎದುರಾಗಬಹುದು. ನಮಗೆ ಪರಿಸರದಲ್ಲಿ ಬದಲಾವಣೆಗಳು ಕೂಡ ನೋಡ್ತೀವಿ, ಅಥವಾ ಸಂಸ್ಥೆಯಲ್ಲಿನೇ ಬದಲಾವಣೆಗಳು ಅಂದ್ರೆ ಕ್ವಾರಲ್ಸ್ ಬಿಟ್ವೀನ್ ದ ಎಂಪ್ಲಾಯೀಸ್. ಆ ಕೆಲಸಗಾರರ ಮಧ್ಯೆ ಜಗಳ ಆಗಬಹುದು, ಕೆಲಸಗಾರರ ಮತ್ತೆ ಜಗಳ ಜೊತೆಗೆ ಆ ಉನ್ನತ ಹಂತದ ಅಧಿಕಾರಿಗಳ ಜೊತೆ ಕೂಡ ಜಗಳ ಆಗ್ಬಹುದು. ಯಾವ ಪ್ರಿನ್ಸಿಪಲ್ಸ್ ಅನ್ನ, ಯಾವ ತತ್ವಗಳನ್ನ ಅಳವಡಿಸಿಕೊಂಡಿದ್ದೀರಿ, ಈ ತತ್ವಗಳಿಂದಲೂ ಕೂಡ ಅವರಿಗೆ ಬೇಸರ ಉಂಟು ಮಾಡಬಹುದು. whenever you introduce any new techniques and also technology, ತಂತ್ರಗಳನ್ನ, ತಂತ್ರಾಂಶಗಳನ್ನ ಅಥವಾ ಹೊಸ ತಂತ್ರಜ್ಞಾನಗಳನ್ನ ನೀವೇನಾದ್ರೂ ಪರಿಚಯಿಸಿದ್ರೆ, ಅಥವಾ without the providing the training you are introduce any new things, ಅವರಿಗೆ ತರಬೇತಿಯನ್ನು ನೀಡದೇ ನೀವೇನಾದ್ರೂ ಹೊಸ ಬಗೆಯ ಆಚರಣೆಗಳನ್ನ ತಂದಿದ್ದಾಗ ಎಲ್ಲಾ ಅಂಶಗಳಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅವರಿಗೆ ಬೇಸರ ಉಂಟು ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ನಮಗೆ ತತ್ವಗಳು ಅಲ್ಲಿ ನಮಗೆ ಅವಕಾಶ ಮಾಡಿಕೊಡ್ತವೆ, ಸಹಾಯ ಮಾಡಿಕೊಡ್ತವೆ. That's why whenever changes any environment in the organizations or in the firms, we must provide training before the training. ಹಾಗಾಗಿ ಆ ತರಬೇತಿಯನ್ನು ನೀಡಲೇಬೇಕಾಗುತ್ತೆ, ಆ ಶಿಕ್ಷಣವನ್ನು ನೀಡಲೇಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನನಗೇನಾಗುತ್ತೆ ಅಲ್ಲಿ ಕೆಲಸಗಾರರು ಸರಿಯಾದ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ.
ಹಾಗಾಗಿ ಈ ತತ್ವಗಳು ಕೂಡ ಸ್ವರೂಪ ಎಂಥದ್ದು ಮತ್ತು ಯಾವ್ದು ಆಧಾರದ ಮೇಲೆ ಇದೆ ಅಂತ ಕೇಳಿದ್ರೆ ಇದು ಅನಿಶ್ಚಿತತೆಯಿಂದ ಇದೆ, ನಿಶ್ಚಿತವಾಗಿ ಇಲ್ಲ. ಅಲ್ಲಿ ಒಂದು ನಿಶ್ಚಿತ ಒಂದು ಸಂದರ್ಭಕ್ಕೆ ಇಲ್ಲ, ಯಾವುದೋ ಸಂದರ್ಭ ಬರಬಹುದು. ಅಂತ ಸಂದರ್ಭ ಬಂದಾಗ ನನಗೆ ಒಂದು ನಿರ್ದೇಶನ, ಒಂದು ಮಾರ್ಗಸೂಚಿಯನ್ನು ನೀಡತಕ್ಕಂಥ ಕೆಲಸ ನನ್ನ ತತ್ವ ನನಗೆ ಸಹಾಯ ಮಾಡುತ್ತೆ ಅಂತ ನಾವು ಮಾತನಾಡ್ತೇವೆ. ಇನ್ನು ಇದೇ ಒಂದು ಪ್ರಿನ್ಸಿಪಲ್ಸ್ ಅನ್ನ, ಇದೇ ಒಂದು ಗೈಡ್ಲೈನ್ಸ್ ಅನ್ನ, ಈ ಪ್ರಿನ್ಸಿಪಲ್ಸ್ ಮತ್ತು ಗೈಡ್ಲೈನ್ಸ್ ನಾವು ಮಾತಾಡ್ತೇವೆ, ತತ್ವಗಳು. ಇಲ್ಲಿ ನಮ್ಗೆ ನಮ್ಮ ಅಧ್ಯಾಯದಲ್ಲಿ ನಮ್ಗೆ ಇಬ್ಬರು ಗುರುಗಳು ಬರ್ತಾರೆ. ನಮ್ಗೆ ಒಬ್ರು ಸಾಂಪ್ರದಾಯಿಕವಾದ ಒಂದು ತತ್ವಗಳನ್ನ ಹೇಳ್ತಾರೆ. ದ ಒನ್ ಮ್ಯಾನೇಜ್ಮೆಂಟ್ ಗುರು is explained and they are prepared the traditional mannerism and also they are practices. It's depend on practices, ಆಚರಣೆಗಳ ಆಧಾರದ ಮೇಲೆ. ಇನ್ನೊಬ್ಬರು ಗುರುಗಳು ಬರ್ತಾರೆ, ಅವರು ಅವುಗಳನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಮಾಡಿ ನಮಗೆ ನೀಡಿದ್ದಾರೆ. ದೇ ಆರ್ ಪ್ರಿಪೇರ್ಡ್ ಬೈ ಸೈಂಟಿಫಿಕಲಿ, ವೈಜ್ಞಾನಿಕವಾದ ತಳಹದಿಗಳ ಮೇಲೆ. ದಟ್ಸ್ ವೈ ದ ಪ್ರಿನ್ಸಿಪಲ್ಸ್ ಆರ್ ಕಾಮನ್ ಸ್ಟೇಟ್ಮೆಂಟ್ಸ್ ಅಂಡ್ ಆಲ್ಸೋ ಕನ್ಸಿಡರ್ಡ್ ಸೈಂಟಿಫಿಕ್ ಅಂಡ್ ಆಲ್ಸೋ ಆರ್ಟ್ಸ್ ಅಂಡ್ ಆಲ್ಸೋ ಟ್ರೆಡಿಷನಲ್. ಅವುಗಳನ್ನು ನಾವು ಸಾಮಾನ್ಯ ಹೇಳಿಕೆಗಳು ಅಂತ ಹೇಳ್ಬಿಟ್ಟಿದ್ದೀವಿ. ಆ ಸಾಮಾನ್ಯ ಹೇಳಿಕೆಗಳು ಅಂತ ಆದ್ರೆ ಅವುಗಳನ್ನ ನಾವು ವೈಜ್ಞಾನಿಕವಾಗಿ, ಕಲೆಯ ರೂಪದಲ್ಲಿ ಮತ್ತು ಸಾಂಪ್ರದಾಯಿಕವಾಗಿ ಕೂಡ ಪರಿಗಣನೆ ತೆಗೆದುಕೊಳ್ಳಬೇಕು. ಸಾಂಪ್ರದಾಯಿಕ ತತ್ವಗಳ ಒಂದು ಪಿತಾಮಹ ಅಂತೇಳಿ ನಾವು ಮಾತನಾಡ್ತೇವೆ. ನಾವು ಹೆನ್ರಿ ಫಯಲ್ ಅಂತೇಳಿ ನಾವು ಮಾತನಾಡ್ತೇವೆ. ಇದು ಕೂಡ ನಮಗೆ ಎಕ್ಸಾಮಿನೇಷನ್ಗೆ 1 ಮಾರ್ಕಿಗೆ ನಮಗೆ ಇಂಪಾರ್ಟೆಂಟ್ ಇದಾವೆ. ಇಲ್ಲಿ ಎರಡನೇ ಅಧ್ಯಾಯದಲ್ಲಿ ನಮಗೆ ಸಿಗ್ತಕ್ಕಂಥದ್ದು 1 ಮಾರ್ಕ್ ಅಂಡ್ 2 ಮಾರ್ಕ್ ಮತ್ತು 5 ಮಾರ್ಕ್ ಕ್ವಶನ್ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. 5 ಮಾರ್ಕಿಗೆ ಒಂದಿರುತ್ತೆ, 2 ಮಾರ್ಕಿಗೆ ಒಂದಿರುತ್ತೆ ಮತ್ತು 1 ಮಾರ್ಕಿಗೆ 2 ಇರುತ್ತೆ. ಒಟ್ಟು 9 ಅಂಕಗಳ ಒಂದು ಹಳೆಯ ಒಂದು ಬ್ಲೂ ಪ್ರಿಂಟ್ ಪ್ರಕಾರ 9 ಅಂಕಗಳು ನಮಗೆ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಈಗ ಹೊಸ ಸಿಲೆಬಸ್ ಕೂಡ ಆಗಿದೆ. ಈ ಸಂದರ್ಭಗಳಲ್ಲಿ ನಾವು ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಹಿಂದಿನ ಒಂದು ವರ್ಷದ ಸಿಲೆಬಸ್ ಅನ್ನು ನೋಡಿದಾಗ ಕೋವಿಡ್-19 ಅಟ್ಯಾಕ್ ಆದ್ಮೇಲೆ, ಆ ಕೋವಿಡ್-19 ಅಟ್ಯಾಕ್ ಆದ್ಮೇಲೆ PU ಡಿಪಾರ್ಟ್ಮೆಂಟ್, ಎಸ್ಪೆಷಲಿ ದ್ವಿತೀಯ PUC ಮತ್ತು ಪ್ರಥಮ PUC, ಸೆಕೆಂಡ್ PU ಸಿಲೆಬಸ್ ಅಲ್ಲಿ ಪಾರ್ಟ್ 1 ಎಲ್ಲಾ ಒಂದು ಅಧ್ಯಾಯಗಳು, ಎಲ್ಲಾ ಲೆಸನ್ಸ್ಗಳು ಇದಾವೆ. ಪಾರ್ಟ್ 2 ನಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಒಂದು ಹಣಕಾಸಿನ ನಿರ್ವಹಣೆ, ಅದೊಂದೇ ಪಾಠವನ್ನ ಪರಿಗಣನೆ ಮಾಡಲಾಗಿದೆ. ಪಾರ್ಟ್ 2 ನಲ್ಲಿ ರಿಮೈನಿಂಗ್ ಪಾರ್ಟ್ಸ್, ರಿಮೈನಿಂಗ್ ಲೆಸನ್ಸ್, ರಿಮೈನಿಂಗ್ ಪಾಠಗಳನ್ನ ಈ ವರ್ಷ ಕೈ ಬಿಡಲಾಗಿದೆ. ನಮಗೆ ಹೇಳ್ತಾರೆ ಎಕ್ಸಾಮಿನೇಷನ್ ಮಾರ್ಚ್ ಅಲ್ಲಾದ್ರೂ ಬರ್ಬೋದು, ಏಪ್ರಿಲ್ ಅಲ್ಲಾದ್ರೂ ಬರ್ಬೋದು. ಆ ಮಾರ್ಚ್ ಅಥವಾ ಏಪ್ರಿಲ್ ಒಳಗಾಗಿ ನೀವು ಪಾರ್ಟ್ 1 ನಲ್ಲಿ ಇರ್ತಕ್ಕಂಥ ಅಧ್ಯಾಯಗಳು ಮತ್ತು ಪಾರ್ಟ್ 2 ನಲ್ಲಿ ಕೇವಲ ಒಂದೇ ಒಂದು ಅಧ್ಯಾಯವನ್ನ ನಮಗೆ ಪರಿಗಣನೆ ಮಾಡಿ ಅಂತೇಳಿ ಸಿಲೆಬಸ್ ಅನ್ನ ಈಗಾಗಲೇ ನಮಗೆ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಇಂದು ನಾವು 2ನೇ ಅಧ್ಯಾಯದಲ್ಲಿ ಕೂಡ ಇದ್ದೇವೆ. ಆ 2ನೇ ಅಧ್ಯಾಯದಲ್ಲಿ ನಾವು ಇವತ್ತು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತನಾಡ್ತಿದ್ದೀವಿ, ತತ್ವಗಳ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ಆ ತತ್ವಗಳು ಅಂದ್ರೆ ಏನು, ತತ್ವಗಳು ಹೇಗಿರ್ತಾವೆ, ತತ್ವಗಳು ನಮಗೆ ಯಾಕೆ ಬೇಕು, ಯಾವ ತತ್ವಗಳನ್ನ ಮೈಗೂಡಿಸಿಕೊಂಡ್ರೆ ಇದರ ಅರ್ಥ ಇಷ್ಟೇ. ಆ ಹೇಳಿಕೆಗಳು ಕೆಲವೊಂದಿಷ್ಟು ಜನರು ಹೇಳಿರ್ತಾರೆ, ಸಿದ್ಧಪಡಿಸಿರ್ತಾರೆ. ಯಾವುದು ಉತ್ತಮವಾದ ಹೇಳಿಕೆ ಅನ್ನೋದು ನನಗೆ ಸಹಾಯ ಮಾಡುತ್ತೆ, ನನಗೆ ಬ್ಯಾಕ್ ಬೋನ್ ಇದ್ದ ಹಾಗೆ. ಅದು ಸಮಸ್ಯೆಗಳು ಬಂದಾಗ ಅಥವಾ ಮುಂದೆ ಒಂದು ಹೆಜ್ಜೆ ಇಡಬೇಕೆಂದ ಸಂದರ್ಭಗಳಲ್ಲಿ ನಾನು ಸ್ವಲ್ಪ ಯಾವ ಹೆಜ್ಜೆ ಇಡಬೇಕು, ಯಾವ ಸಮಸ್ಯೆಗೆ ಯಾವುದು ಪರಿಹಾರ ಅಂತೇಳಿ ಹಿಂದಕ್ಕೆ ಒಂದ್ಸಾರಿ ಹಿಂಗೆ ನೋಡಿದಾಗ ನನಗೆ ಸಹಾಯ ಅದು ಕೊಡುತ್ತೆ. ಏನಂತ ಕೇಳಿದ್ರೆ ಇದೇ ಒಂದು ಹೆಜ್ಜೆಯನ್ನ ಇಡು, ಇದು ನಿನಗೆ ಸಹಾಯ ಆಗಬಹುದು, ನೀನು ನಷ್ಟ ಆಗ್ಲಿಕ್ಕಿಲ್ಲ. ಹಾಗಿದ್ದಾಗ ನಾವಿಲ್ಲಿ ಇಬ್ಬರು ಗುರುಗಳ ಬಗ್ಗೆ ನಾವು ಮಾತನಾಡಬೇಕು, ಹೆನ್ರಿ ಫಯಲ್ ಅಂಡ್ FW ಟೇಲರ್. FW Taylor also prepared and developed some principles through scientifically. They are explained in detail through only scientifically. ಅವರು ವೈಜ್ಞಾನಿಕ ಪಿತಾಮಹ ಅಂತೇಳಿ ನಾವು ಮಾತನಾಡ್ತೇವೆ. ವೈಜ್ಞಾನಿಕ ಪಿತಾಮಹ ನಾವು FW Taylor ಅಂತೇಳಿ ಕರೀತೇವೆ. The principles of scientific, the father of principles of scientific we called FW Taylor. The father of traditional principles called Henry Fayol. ಈ ಇಬ್ಬರು ಗುರುಗಳು ನಮ್ಮ ಅಧ್ಯಾಯದಲ್ಲಿ ಸಮ್ ಪ್ರಿನ್ಸಿಪಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ ಮುಂದಕ್ಕೆ ನಾವು ನೋಡೋದಾಯಿತು ಅಂತ ಕೇಳಿದ್ರೆ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ವ್ಯವಸ್ಥಾಪನೆಯ ತತ್ವಗಳ ಒಂದು ಮಹತ್ವವನ್ನು ಅರಿಯಬೇಕಾಗಿದೆ.
what are the important and importance to us whenever we adapt, whenever we learn about principles. ಅವುಗಳನ್ನ ಮೈಗೂಡಿಸಿಕೊಂಡಿದ್ದೇ ಆಯ್ತು ಅಥವಾ ಅವುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕಾಯ್ತು, ಅಂತಹ ಸಂದರ್ಭದಲ್ಲಿ ನನಗೆ ಯಾವ ರೀತಿಯಾಗಿ ಸಹಾಯ ಆಗಬಹುದು, ನನಗೆ ಯಾವ ರೀತಿಯಾಗಿ ಅವುಗಳು ನಮಗೆ ಉಪಯುಕ್ತ ಆಗಬಹುದು ಅನ್ನುವ ಒಂದು ಮಾಹಿತಿಯನ್ನ ಈ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಅಲ್ಲಿ ಮೊದಲನೆಯ ಅಂಶ ಈ ನಮಗೆ ಯಾವ ರೀತಿ ನಮಗೆ ಸಹಾಯ ಅಥವಾ ಮಹತ್ವವಾಗಿದೆ, ವ್ಯವಸ್ಥಾಪಕರಿಗೆ ವಾಸ್ತವಿಕತೆ ಉಪಯುಕ್ತವಾದ ಒಳನೋಟವನ್ನ ಒದಗಿಸುತ್ತದೆ. ವಾಸ್ತವಿಕತೆಯ ಒಂದು ಉಪಯುಕ್ತವಾದ ಒಳನೋಟವನ್ನ providing to managers with useful insights into reality. ಹೌದು, ನಿಜ. ಆ ಒಳನೋಟ ಅಂತೇಳಿ ನಾವು ಮಾತನಾಡ್ತಿದ್ದೀವಿ, ವಾಸ್ತವಿಕತೆ ಅಂತೇಳಿ ನಾವು ಮಾತನಾಡ್ತಿದ್ದೀವಿ. ಸದ್ಯದ ಪರಿಸ್ಥಿತಿ ನನ್ನ ಸಂಸ್ಥೆಯಲ್ಲಿ ಹೇಗಿದೆ ಅನ್ನೋದನ್ನ ಅರಿತುಕೊಳ್ಳಲಿಕ್ಕೆ, ಮನಗಾಣಲಿಕ್ಕೆ ಮತ್ತು ನನ್ನ ಕೆಲಸಗಾರರ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ತಳಮಳ ಆದರೂ ಆಗಿರಬಹುದು, ನಾನು ನೀಡತಕ್ಕಂಥ ಒಂದು ರಿಟರ್ನ್ಸ್ ಪ್ರತಿಫಲಗಳು ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದ್ದಾವೆ ಮತ್ತು ಆ ಸಮಸ್ಯೆಗಳು ಏನಿದಾವೆ, ಆ ಸಮಸ್ಯೆಗಳಿಗೆ ನಾ ಪರಿಹಾರ ನೀಡತಕ್ಕಂಥದ್ದು ಸರಿಯಾದದ್ದ ಅಥವಾ ನನ್ನ ನಿರ್ಧಾರ ಸರಿಯಾದದ್ದ ಅಥವಾ ಸರಿಯಾದದ್ದ ಅಲ್ವಾ ಅನ್ನೋದ್ರ ಬಗ್ಗೆ ಈ ತತ್ವಗಳು ನಮಗೆ ಸಹಾಯ ಮಾಡ್ತವೆ. Really, the providing to managers with useful insight reality. Yes, through principles we are going to learn the minds of the employees and how they are, why they are attitude, why they are behaving like this, and why they are performing like this, why they are according to our standards they are acting or not. It's depend on our results, it's depend on our performance about the employees. ಯಾಕೆ ನಾವು ಮಾತನಾಡ್ತಿದ್ದೀವಿ, ಕಾರಣ ಇಷ್ಟೇ, ಆ ಒಂದು ಸದ್ಯದ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿಕೊಳ್ಳಲಿಕ್ಕೆ ನಮಗೆ ಈ ತತ್ವಗಳು ಸಹಾಯ ಮಾಡ್ತವೆ. ಹಾಗಾಗಿ ಅದು ನನಗೆ ಮಹತ್ವದ್ದಾಗಿದೆ. ಇನ್ನು ಎರಡನೇದು ನಾವು ಮಾತನಾಡ್ತೇವೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಆಡಳಿತ. ಎಸ್, ರಿಯಲಿ ನಿಜವಾಗ್ಲೂ ಈ ತತ್ವ ನಮಗೆ ಆಪ್ಟಿಮಮ್ ಯುಟಿಲೈಸೇಷನ್ ಅಂಡ್ ಆಲ್ಸೋ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಮಾತನಾಡ್ತೇವೆ. ಒಂದು ಪರಿಣಾಮಕಾರಿಯಾದ ಆಡಳಿತವನ್ನು ನೀಡಬೇಕು ಅಂತ ಆದ್ರೆ ಮೊದಲು ನನ್ನಲ್ಲಿ ಪ್ಲಾನಿಂಗ್ಸ್, ದ ಬಿಫೋರ್ ಇಂಪ್ಲಿಮೆಂಟಿಂಗ್ ಎನಿ ಥಿಂಗ್ಸ್ ಅಂಡ್ ಆಲ್ಸೋ ಎನಿ ಪ್ರಿನ್ಸಿಪಲ್ಸ್ I must adopt, we must adopt some plannings. ಆ ನಿರ್ದೇಶನಗಳನ್ನ ಮತ್ತು ಉಪಾಯಗಳನ್ನ ಸರಿಯಾಗಿ ನಾನು ಮೈಗೂಡಿಸಿಕೊಂಡಿರಬೇಕು. ಅಕಾರ್ಡಿಂಗ್ ಟು ಅವರ್ ಪ್ಲಾನಿಂಗ್ಸ್ ನಾವು ಮಾತನಾಡ್ತೇವೆ, ನೆಕ್ಸ್ಟ್ ಉಪಾಯಗಳು ಇದಾವೆ, ಆ ಉಪಾಯಗಳ ಜೊತೆಗೆ ಮುಂದೇನ್ ಮಾಡಬೇಕು. ನಾವು ಇಲ್ಲಿ ಆಡಳಿತದ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ಎಸ್, ಆಡಳಿತ ಸರಿಯಾಗಿರ್ಬೇಕು ಅಂದ್ರೆ ಉಪಾಯಗಳು ಇರಬೇಕು ಅಂಡ್ ಆಲ್ಸೋ ಗೋಲ್ಸ್, ಉದ್ದೇಶಗಳು, ಗುರಿಗಳಿರಬೇಕು. ಆ ಗುರಿಗಳ ತಕ್ಕಂತೆ ಅಲ್ಲಿ ಕೆಲಸಗಾರರನ್ನ ನಾವು ನಡೆಸಿಕೊಡ್ಬೇಕು. ಆ ಗುರಿಗಳ ತಕ್ಕಂತೆ ಆ ಸಂಪನ್ಮೂಲಗಳನ್ನ ನಾವು ಒದಗಿಸಿಕೊಡ್ಬೇಕು. ಹೀಗಿದ್ದಾಗ ಮತ್ತು ಅವರನ್ನು ನಡೆಸಿಕೊಂಡಾಗ, ಒದಗಿಸಿಕೊಂಡಾಗ, ಪ್ರತಿಫಲವನ್ನ ನೀಡಿದಾಗ ಮತ್ತು ದ ಮೇಕಿಂಗ್ ದ ಬೆಟರ್ ರಿಲೇಷನ್ ಅಂಡ್ ಆಲ್ಸೋ ಮೇಕಿಂಗ್ ದ ಬೆಟರ್ ಕಮ್ಯುನಿಕೇಶನ್ ವಿತ್ ಎಂಪ್ಲಾಯೀಸ್ ಇನ್ ದ ಗ್ರೂಪ್ಸ್. ನಾವು ಕೂಡ ಅಬ್ಸರ್ವೇಷನ್ ಅನ್ನ ಮಾಡಬೇಕು. ಸಂವಹನವನ್ನ, ಪದಗಳನ್ನ, ಶಬ್ದಗಳನ್ನ ಮತ್ತು ಅವರಿಂದ ನಮಗೆ ನೀಡ್ತಕ್ಕಂಥ ಗೌರವವನ್ನ, ನಾವು ನೀಡ್ತಕ್ಕಂಥ ಗೌರವವನ್ನ, ಇವೆಲ್ಲ ಆದಂತಗಳನ್ನ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಏನಂತ ಕೇಳಿದ್ರೆ ಬೆಟರ್ ಆರ್ ನಾಟ್. ಅದು ಒಂದು ಯಾವುದರಿಂದ ನಮಗೆ ಸಹಾಯ ಆಗುತ್ತಂದ್ರೆ ಓನ್ಲಿ ಅವರ್ ಪ್ರಿನ್ಸಿಪಲ್ಸ್, ಆ ತತ್ವಗಳಿಂದ ಮಾತ್ರ ನಮಗೆ ಸಾಧ್ಯತೆ. ಇನ್ನು ಅದರಲ್ಲಿ ನಾವು ಮಾತನಾಡಿದ್ದೀವಿ ಆಪ್ಟಿಮಮ್ ಯುಟಿಲೈಸೇಷನ್ಸ್ ಆಫ್ ದ ರಿಸೋರ್ಸಸ್ ಅಂತ ನಾವು ಮಾತನಾಡಿದ್ದೀವಿ. ಒಂದು ಉಪಯುಕ್ತತೆ ಏನು, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಅಂತ ನಾವು ಮಾತನಾಡಿದ್ದೀವಿ. ನಿಜವಾಗ್ಲೂ ಸಂಪನ್ಮೂಲದ ಜೊತೆಗೆ ನಾವು ಸಮಯ, ಕೇವಲ ಕಚ್ಚಾ ಪದಾರ್ಥ ಕೂಡ ಅಲ್ಲ, ಆ ಕಚ್ಚಾ ಪದಾರ್ಥದ ಜೊತೆಗೆ ಸಮಯ ಮತ್ತು ಹಣ, ಆ ಸಮಯ ಮತ್ತು ಕಚ್ಚಾ ಪದಾರ್ಥ, ಹಣ ಇವುಗಳನ್ನ ಯಾವ ರೀತಿಯಾಗಿ ನಾವು ಇದ್ದ ಸಮಯದಲ್ಲಿನೇ, ಕಡಿಮೆ ಸಮಯದಲ್ಲಿನೇ, ಕಡಿಮೆ ಖರ್ಚಿನಲ್ಲಿ ಮತ್ತು ಕಡಿಮೆ ಸಂಪನ್ಮೂಲಗಳನ್ನ, ತಕ್ಕಷ್ಟೇ ಸಂಪನ್ಮೂಲಗಳನ್ನ, ಅವಶ್ಯಕತೆ ಇದ್ದಷ್ಟೇ ಸಂಪನ್ಮೂಲಗಳನ್ನ, ಯೂಸಿಂಗ್ ದ ರಿಸೋರ್ಸಸ್ ಅಂಡ್ ರಾ ಮಟೀರಿಯಲ್ಸ್ ವೆನೆವರ್ ಇಟ್ ಇಸ್ ಅ ನೀಡ್, ಅವುಗಳನ್ನ ಸಾಧ್ಯತೆ ಇದ್ದಾಗ, ಅವಶ್ಯಕತೆ ಇದ್ದಾಗ ಅಷ್ಟೇ ಬಳಕೆ ಮಾಡಿಕೊಂಡ್ರೆ we will definitely get, ನಾವು ಅದರಿಂದ ಹೊರ ಬಂದೇ ಬರ್ತೇವೆ. ಡೆಫಿನೆಟ್ಲಿ ರೀಚ್ ಅವರ್ ಗೋಲ್ಸ್
ಅದರಿಂದ ನಮ್ಮ ಗುರಿಗಳನ್ನು ನಾವು ಮುಟ್ಟುತ್ತೇವೆ. ಕಾರಣ ಏನು? ಸಮಯ ಉಳಿದಿರುತ್ತೆ, ಹೆಚ್ಚಿನ ಖರ್ಚು ಕೂಡ ಆಗಿರೋದಿಲ್ಲ. ಅದೇ ಒಂದು ಹಣದಿಂದ, ಅದೇ ಒಂದು ಸಮಯದಿಂದ ಹೆಚ್ಚಿನ ಅಭಿವೃದ್ಧಿಯನ್ನು ಕೂಡ ಕಾಣ್ತೇವೆ. ಲಾಭದ ನಿರೀಕ್ಷೆ, ನಮಗೆ ನಿಮಗೆ ಒಂದು ಗುರಿ ಇದೆಯಲ್ಲ, ಆ ಗುರಿಯನ್ನ ಸರಿಯಾದ ಒಂದು ಸಮಯಕ್ಕೆ ಮುಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತು ಕೂಡ ನಮಗೆ ಇಂಪಾರ್ಟೆಂಟ್. ನಾವು ಕೆಲಸ ಮಾಡುವ ಸಂದರ್ಭಗಳಲ್ಲಿ ಈ ಸಂಸ್ಥೆ ಓನರದ್ದು, ಈ ಸಂಸ್ಥೆ ಬೇರೆಯವರದ್ದು, ಇದು ನನ್ನದಲ್ಲ, ನಾನಿಲ್ಲಿ ಕೇವಲ ಕೆಲಸಗಾರ ಅಂತಕ್ಕಂಥ ಮನೋಭಾವನೆಯಿಂದ ಕೆಲಸ ಮಾಡಲು ಸಾಧ್ಯತೆ ಇಲ್ಲ. ಯಾವಾಗ ಕೆಲಸಗಾರ ಕೆಲಸಕ್ಕೆ ಆತ ಜಾಯಿನ್ ಆಗ್ತಾನೋ, ಆತ ಆಯ್ಕೆ ಆಗ್ತಾನೋ, ಕೆಲಸ ಮಾಡ್ಲಿಕ್ಕೆ ಅಣಿ ಆಗ್ತಾನೋ, ಆತನಿಗೆ ಹುಟ್ಟಬೇಕು ಮನದಲ್ಲಿ ಅದು ಒಂದು ಅಂಶವನ್ನು ಬೆಳೆಸಬೇಕು. ನಾವು ಏನಂತ ಕೇಳಿದ್ರೆ, ಯಾವಾಗ ನೀನು ಟ್ರೈನಿಂಗ್ ಅನ್ನ ಕೊಡ್ತೀಯಾ, ಅವ್ರಿಗೆ ತರಬೇತಿಯನ್ನ ನೀಡ್ತೀಯಾ, ಆ ತರಬೇತಿಯಲ್ಲಿ ನೀಡಬೇಕು ಈ ಸಂಸ್ಥೆ ನಮ್ಮದು, ಈ ಸಂಸ್ಥೆ ನನ್ನದು, ಅದು ಅವರದ್ದಲ್ಲ. ಈ ಸಂಸ್ಥೆಗೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಆದ್ರೆ ಇದು ನನ್ನದು ಅಂತಕ್ಕಂಥ ಮನೋಭಾವನೆ ಏನಾದ್ರೂ ಕೆಲಸಗಾರನಿಗೆ ಬಂತು ಅಂತ ಆದ್ರೆ ಡೆಫಿನೆಟ್ಲಿ he can use whenever it is needy. ಅದು ಅವಶ್ಯಕತೆ ಇದ್ದಾಗ ಮಾತ್ರ he can use any things, any raw materials and also resources. He must adopt in the mind's optimum utilizations. ಆ ಥಿಂಗ್ಸ್ ಇದ್ರೆ ಮಾತ್ರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನಗೆ ಸಹಾಯ ಮಾಡ್ತಾ ಇದೆ. ವೈಜ್ಞಾನಿಕ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು ಮೂರನೆಯ ಒಂದು ಮಹತ್ವ ನಮಗೆ ಹೇಳ್ತಾ ಇದೆ. ಇಲ್ಲಿ ಒಟ್ಟು 6 ಮಹತ್ವದ ಅಂಶಗಳಿದ್ದಾವೆ. ಟೋಟಲ್ 6 points in significance of principles of management. Third one is making the scientific decisions through whenever adopting principles. ಆ ತತ್ವಗಳಿಂದ ನನಗೆ ಒಂದು ಮಹತ್ವ ಸಿಗ್ತಾ ಇದೆ. ಏನು ಅಂತ ಕೇಳಿದ್ರೆ ವೈಜ್ಞಾನಿಕವಾದ ಒಂದು ತೀರ್ಮಾನ. ನಿಜ ಸರ್, ಕೆಲಸಕ್ಕೆ ತಕ್ಕಂತೆ ಕೂಲಿ ನೀಡಬೇಕು, ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನೇ ಆಚರಣೆ ಮಾಡಬೇಕು, ಮತ್ತು ಆ ವ್ಯಕ್ತಿಗೆ ಸರಿಯಾದ ಸಮಯವನ್ನು ನಿಗದಿ ಮಾಡಬೇಕು. ಸ್ಥಳ ನಿಗದಿ ಮಾಡಿದ್ದೀರಿ, ಆ ವ್ಯಕ್ತಿಗೆ ಕೂಲಿಯನ್ನು ನೀಡ್ತಾ ಇದ್ದೀರಿ, ಗೌರವಧನ ನೀಡ್ತಾ ಇದ್ದೀರಿ, ಸಂಬಳ ನೀಡ್ತಾ ಇದ್ದೀರಿ, ರೆಮ್ಯುನರೇಷನ್ ನೀಡ್ತಾ ಇದ್ದೀರಿ, ಸ್ಯಾಲರಿ ನೀಡ್ತಾ ಇದ್ದೀರಿ, ವೇಜಸ್ ಅನ್ನು ನೀಡ್ತಾ ಇದ್ದೀರಿ. ಎಷ್ಟು ಸಮಯ ನೀವು ಆತನಿಂದ ಕೆಲಸ ತೆಗೆದುಕೊಳ್ತಾ ಇದ್ದೀರಿ. ಆತ ನನ್ನ ಸಂಸ್ಥೆಯಲ್ಲಿ ತನ್ನ ಅತ್ಯಮೂಲ್ಯವಾದ ಸಮಯವನ್ನು ಕಳೀತಾ ಇದ್ದಾನೆ. ಯಾವ ಒಂದು ವ್ಯಕ್ತಿ ಅಂದ್ರೆ ಉದ್ಯೋಗಿ, ಕೆಲಸಕ್ಕೆ ಬಂದಿರತಕ್ಕಂಥ ವರ್ಕರ್ ಆರ್ ಎಂಪ್ಲಾಯಿ. ಆತ ತನ್ನಲ್ಲಿ ಇರ್ತಕ್ಕಂಥ ಅತ್ಯಮೂಲ್ಯವಾದ 8 ತಾಸು, 10 ತಾಸು, 12 ತಾಸು ಈ ರೀತಿಯಾಗಿ ನಿಗದಿಪಡಿಸಿದ ಒಂದು ಸಮಯಕ್ಕೆ ತನ್ನ ಅತ್ಯಮೂಲ್ಯವಾದ ಸಮಯವನ್ನ ತಾನು ಅಲ್ಲೇ ಕಳೀತಾ ಇದ್ದಾನೆ. ಉದ್ಯೋಗದಾತ ನೀನು ಏನು ಕೆಲಸ ನೀಡಿದೆಯಲ್ಲ, ಆ ಕೆಲಸದ ತಕ್ಕಂತೆ ನೀನು ರೆಮ್ಯುನರೇಷನ್, ಸ್ಯಾಲರಿ ನ್ಯಾಯಸಮ್ಮತವಾಗಿ ನೀಡ್ತಾ ಇದೆಯೋ, ಅಥವಾ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗಿದೆ. ಯಾವಾಗ ಒಂದು ಕೆಲಸಕ್ಕೆ ತೆಗೆದುಕೊಂಡಿದ್ದಾಯ್ತು, ಒಂದು ರೆಮ್ಯುನರೇಷನ್ ನೀಡಬೇಕಾಗಿದ್ದಾಯ್ತು. whenever introduce the new things in the market and enter into the new market, the purchasing or sale, ನಾವು ಅಲ್ಲಿ ಪರ್ಚೇಸ್ ಆದ್ರೂ ಮಾಡಬಹುದು, ಅಥವಾ ನಮ್ಮ ಒಂದು ಹೊಸ ವಸ್ತುವನ್ನು ಇಂಟ್ರೊಡ್ಯೂಸ್ ಆದ ಪರಿಚಯವನ್ನಾದ್ರೂ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ನಿನಗೆ ಸಹಾಯ ಮಾಡೋದು ಯಾವುದು ಅಂದ್ರೆ ನನ್ನ ಒಂದು ತತ್ವ. ಆ ತತ್ವದಿಂದ ಮಾತ್ರ whenever you are taking the right of the decisions, it means the scientifically it is proven by someone. ಅದು ಕೂಡ ವೈಜ್ಞಾನಿಕವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ನಿದರ್ಶನ ನನಗೆ ಪ್ರೂವ್ ಮಾಡಿದೆ. ಇಂಥ ಒಂದು ನಿರ್ಧಾರ ನೀವು ತೆಗೆದುಕೊಂಡಿದ್ದೇ ಆಯ್ತು ಅಂತ ಕೇಳಿದ್ರೆ ಇದರ ಒಂದು ಪರಿಣಾಮ ಇದನ್ನೇ ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಿದೀವಿ. ದಟ್ಸ್ ವೈ ನಾವು ಹೇಳ್ತಿದ್ದೀವಿ, ಈ ತತ್ವದಿಂದ ವೈಜ್ಞಾನಿಕವಾದ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕೆ ನಿನಗೆ ಸಹಾಯ ಆಗುತ್ತೆ. 4ನೇ ಅಂಶವನ್ನು ನಾವು ಅದರಲ್ಲಿ ನೋಡ್ತೇವೆ, ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್. ಬದಲಾಗುವ ಪರಿಸರದ ಅಗತ್ಯತೆಗಳ ಪೂರೈಕೆ ಅಂತ ನಾವು ಮಾತನಾಡಿದ್ದೀವಿ. ಮೀಟಿಂಗ್ ದ ಚೇಂಜಿಂಗ್ ಎನ್ವಿರಾನ್ಮೆಂಟ್ ರಿಕ್ವೈರ್ಮೆಂಟ್ಸ್. ನಿಜ, ಒಂದು ಸಂಸ್ಥೆನ ಪ್ರಾರಂಭ ಮಾಡಿದಾಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿರಬಹುದು, ಉನ್ನತ ಹಂತದ ಅಧಿಕಾರಿಗಳು ಇರಬಹುದು, ಇದೇ ಒಂದು ಸಮತೋಲನವಾದ ಒಂದು ಪರಿಸರ ಇರುತ್ತೆ ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಹೊರಗಿನ ಪರಿಸರದಲ್ಲಿ ಯಾವ್ದು ಬದಲಾವಣೆ ಆಗಬಹುದು, ಅಥವಾ ನನ್ನ ಸಂಸ್ಥೆಯ ಒಳಗನೆ ಏನಾದ್ರೂ ಬದಲಾವಣೆ ಆಗಬಹುದು. ಈ ಎಲ್ಲಾ ಬದಲಾವಣೆಗಳ ಅಗತ್ಯತೆಗೆ ಪೂರೈಕೆಗಳನ್ನ ನೀಡೋದು. ಈ ಎಲ್ಲಾ ಒಂದು ಚೇಂಜಿಂಗ್ ಪ್ಯಾರಾಮೀಟರ್ಸ್ ಏನಿದಾವೆ, ಚೇಂಜಿಂಗ್ ಎಲಿಮೆಂಟ್ಸ್ ಏನಿದಾವೆ, ಆ ಚೇಂಜಿಂಗ್ ಎಲಿಮೆಂಟ್ಸ್ ಗೆ, ಪ್ಯಾರಾಮೀಟರ್ಸ್ ಗೆ ಅಲ್ಲಿ ಏನಾಗಬೇಕಂತ ಕೇಳಿದ್ರೆ, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್, ಪ್ರೊವೈಡಿಂಗ್ ದ ರಿಕ್ವೈರ್ಮೆಂಟ್ಸ್ ಥ್ರೂ ಓನ್ಲಿ ಪ್ರಿನ್ಸಿಪಲ್ಸ್.
ಹಾಗಿದ್ದಾಗ ನಾವು ಮಾತನಾಡೋದು ಏನು ಅಂತ ಕೇಳಿದ್ರೆ, ಸರ್ ಬದಲಾವಣೆಗಳು ಏನಾಗಬಹುದು, ಮೊಟ್ಟ ಮೊದಲನೇದಾಗಿ ಅಂತ ಕೇಳಿದ್ರೆ ಉತ್ಪನ್ನವನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಯಾವಾಗ ರೈಸಿಂಗ್ ದ ಡಿಮ್ಯಾಂಡ್ ಬೈ ದ ಮಾರ್ಕೆಟ್ ಆರ್ ಕಸ್ಟಮರ್ ಆರ್ ಹೋಲ್ಸೇಲರ್, ಆ ಮಾರುಕಟ್ಟೆಯಿಂದ ಅಥವಾ ಗ್ರಾಹಕರಿಂದ ನನಗೇನಾದ್ರೂ ಬೇಡಿಕೆ ಹೆಚ್ಚಾದಾಗ ಉತ್ಪನ್ನ ಜಾಸ್ತಿ ಮಾಡಬೇಕು. ಹಾಗಿದ್ದಾಗ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಕೆಲಸಗಾರರಿಗೆ ನಾವು ರಿಕ್ವೆಸ್ಟ್ ಕೂಡ ಮಾಡ್ಕೊಡ್ಬೇಕಾಗುತ್ತೆ. ಏನಂತ ಕೇಳಿದ್ರೆ ಸ್ವಲ್ಪ ಸಮಯ ನೀವು OT ಮಾಡಬೇಕಾಗುತ್ತೆ. ದಟ್ ಇಸ್ ನಾಟ್ ಅ ಫಿಕ್ಸ್. ಅದು ಕೂಡ ಒಂದು ನಿರ್ಧಾರ ಮಾಡಿ ಅವ್ರ ಮೇಲೆ ಹೇರುವಂತದ್ದಲ್ಲ. ಆ ಬೇಡಿಕೆ ತಕ್ಕಂತೆ ಅವ್ರಿಗೆ ರಿಕ್ವೆಸ್ಟ್ ಅನ್ನು ಮಾಡ್ಬೇಕು. ನಿಮ್ಮ ಸಮಯ ಮುಗಿದ ಮೇಲೆ ಹೆಚ್ಚಿನ ಸಮಯವನ್ನ ಕಳೀಲಿಕ್ಕೆ ಯಾರು ಇಚ್ಛಿಸಿದಿರಿ ಅವರು ಮಾತ್ರ ಕೆಲಸ ಮಾಡಬಹುದು. OT ಓವರ್ ಟೈಮ್ ಅಂತೇಳಿ ನಾವು ಕರೀತೀವಿ. ಆ ಓವರ್ ಟೈಮ್ ಮಾಡಿದ್ರು ಕೂಡ ಹೆಚ್ಚಿನ ಒಂದು ಸಂಬಳವನ್ನು ನೀವು ನೀಡಲೇಬೇಕಾಗುತ್ತೆ. ಯಾವಾಗ ನಿನಗೆ ಬೇಡಿಕೆ ಇದೆ, ಹೆಚ್ಚಿನ ಉತ್ಪನ್ನವನ್ನ ಮಾಡಬೇಕು, ಆ ಉತ್ಪನ್ನದಿಂದ ನಿನಗೆ ಆ OT ಕೂಡ ಮಾಡಿಸ್ಕೊಳ್ಬೇಕಂತ ಆ ಸಂದರ್ಭದಲ್ಲಿ ತಯಾರಾಗಬೇಕು ಯಾರು? ಕೆಲಸಗಾರ. ಇದು ಕೂಡ ಒಂದು ಬದಲಾವಣೆ. ಅದೇ ರೀತಿಯಾಗಿ ಹೊಸ ತಂತ್ರಜ್ಞಾನವನ್ನು ನೀನೇನಾದ್ರೂ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದಾಗಿತ್ತು ಅಂತಾದ್ರೆ, whenever introduce any new techniques and also technology in the form in your organizations, at that time the workers are refuse and also refuse ಮಾಡಬಹುದು, ಅದನ್ನ ಅಲ್ಲಗಳೆಯಬಹುದು, ಅದನ್ನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಸಂದರ್ಭದಲ್ಲಿ ಯಾವ ತತ್ವ ನಮಗೆ ಉಪಯೋಗಕ್ಕೆ ಬರುತ್ತೆ? ಹಾಗಿದ್ದಾಗ ಸರ್ ಹೊರಗಡೆ ಒಂದು ಖರ್ಚು ವೆಚ್ಚಗಳು ಅಂದ್ರೆ ಮಾರುಕಟ್ಟೆ ಒಂದು ದರಗಳು ಕೂಡ ಬದಲಾವಣೆಗಳಾಗಿದ್ದಾವೆ. ನೀವು ಖರೀದಿ ಮಾಡ್ತಕ್ಕಂಥ ಕಚ್ಚಾ ಪದಾರ್ಥಗಳು, ನೀವು ಮಾರಾಟ ಮಾಡ್ತಕ್ಕಂಥ ಒಂದು ವಸ್ತುಗಳ ಬೆಲೆ, ಈ ಎಲ್ಲಾ ಯಾವ ರೀತಿಯಾಗಿ ಆಗಿದವೋ ಅದರ ಆಧಾರದ ಮೇಲೆ ನಾವು ಕಾನೂನು ಅಂತ ಕೇಳ್ತೇವೆ, ಲಾ ಅಂತ ನಾವು ಮಾತನಾಡ್ತೇವೆ, ರಾಜಕೀಯ ಅಂತೇಳಿ ನಾವು ಮಾತಾಡ್ತೇವೆ, ಪೊಲಿಟಿಕಲ್ ಅಂತೇಳಿ ನಾವು ಮಾತನಾಡ್ತೇವೆ, ಅಂಡ್ ಮಾರ್ಕೆಟ್ ರೇಟ್ಸ್ ಅಂತೇಳಿ ನಾವು ಮಾತಾಡ್ತೇವೆ, ಮಾರ್ಕೆಟ್ ಪ್ರೈಸ್ ಅಂತೇಳಿ ನಾವು ಮಾತನಾಡ್ತೇವೆ, ಮತ್ತು ನಾವು ಸೀಸನಲ್ ವೈಸ್ ಅಂತೇಳಿ ಕೂಡ ನಾವು ಮಾತನಾಡ್ತೇವೆ, ಅಲ್ಲಿ ಋತುಮಾನಿಕ ಅಂಶಗಳು ಅಂತೇಳಿ ನಾವು ಮಾತನಾಡ್ತೇವೆ, ಎಸ್ಪೆಷಲಿ ಕಸ್ಟಮರ್ ಮೈಂಡ್ಸ್ ಅಂತೇಳಿ ಕೂಡ ನಾವು ಮಾತನಾಡ್ತೇವೆ, ಎಂಪ್ಲಾಯ್ಸ್ ಮೈಂಡ್ಸ್ ಅಂತ ಕೂಡ ನಾವು ಮಾತನಾಡ್ತೇವೆ. ಈ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿದಾಗ ಇದರಿಂದ ನನಗೆ ತೊಂದರೆ ಆಗಬಾರದು, ಇದರಿಂದ ನನಗೆ ಮುನ್ನಡಿಬೇಕು, ಇದರಿಂದ ನಾನು ಉನ್ನತದ ಹಂತವನ್ನ ನಾನು ಮುಟ್ಟಬೇಕು, ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಆದ್ರೆ ನನಗೆ ಮಹತ್ವವಾಗಿ ನೀಡೋದು ಯಾವುದು ಅಂತ ಕೇಳಿದ್ರೆ ಅದುವೇ ನನ್ನ ತತ್ವಗಳು. ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ 5ನೇ ಅಂಶವನ್ನು ನಾವು ಮಾತನಾಡ್ತಿದೀವಿ. ಏನಂತ ಕೇಳಿದ್ರೆ ಸಾಮಾಜಿಕ ಹೊಣೆಗಾರಿಕೆಯನ್ನ ಈಡೇರಿಸುವುದು, ಫುಲ್ಫಿಲ್ಲಿಂಗ್ ಸೋಶಿಯಾಲಿಟಿ ಆಫ್ ದ ರೆಸ್ಪಾನ್ಸಿಬಿಲಿಟಿ. ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿ ನಾವೀಗಾಗಿ ನಾವು ಮಾತನಾಡಿದ್ದೀವಿ. ಸೊಸೈಟಿ ಅಂತೇಳಿ ಬಂತು ಅಂತ ಕೇಳಿದ್ರೆ, ಸಮಾಜ ಅಂತೇಳಿ ಬಂತು ಅಂತ ಕೇಳಿದ್ರೆ, ಹೌದು ನಿಮ್ಮ ಸಂಸ್ಥೆ ಎಲ್ಲಿದೆ? ಯಾವುದೋ ಒಂದು ಪ್ರದೇಶದಲ್ಲಿದೆ. ಆ ಪ್ರದೇಶ ಅಂತೇಳಿ ಬಂತು ಅಂದ್ರೆ ನಾವು ಕೂಡ ಒಂದು ಸಮುದಾಯದ ಒಂದು ಭಾಗ. ವಿ ಆರ್ ಪಾರ್ಟ್ ಆಫ್ ದ ಸೊಸೈಟಿ. ನಾವು ಸಮುದಾಯವನ್ನು ಬಿಟ್ಟು ಬದುಕ್ತಾ ಇಲ್ಲ, ಆ ಸಮುದಾಯದ ಒಂದು ಭಾಗವಾಗಿದ್ದೀವಿ. ವಿ ಮಸ್ಟ್ ಕಾಂಟ್ರಿಬ್ಯೂಟ್ ಟು ಅವರ್ ಎನಿಥಿಂಗ್ಸ್. ನಾವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡಲೇಬೇಕು, ಕೊಡುಗೆಯನ್ನು ನೀಡಲೇಬೇಕಾಗಿದೆ. ಆ ಕಾಂಟ್ರಿಬ್ಯೂಟ್ ಅನ್ನು ನಾವು ಮಾಡಿಲ್ಲ ಅಂತ ಆದ್ರೆ ನಮ್ಗೆ ಈ ಸಮಾಜಕ್ಕೆ ನಾವು ಕೊಡುಗೆಯನ್ನು ನೀಡಿದಂಗ ಆಗೋದೇ ಇಲ್ಲ. ಆ ಸಂದರ್ಭದಲ್ಲಿ ನ್ಯಾಯಸಮ್ಮತವಾದ we must provide returns or remunerations or anything to your employees. We must liable. ನಾವು ನ್ಯಾಯಸಮ್ಮತವಾದ ಒಂದು ಪ್ರತಿಫಲಗಳನ್ನ ಮೊದಲನೇದಾಗಿ ನೀಡಬೇಕು. ನ್ಯಾಯಸಮ್ಮತದ ಜೊತೆಗೆ ಸಮಾಜಕ್ಕೂ ಕೂಡ ನಾವು ಕೊಡುಗೆಯನ್ನು ನೀಡಬೇಕು ಅಂತ ಆದ್ರೆ ದುರ್ಬಲ ವರ್ಗದವರಿಗೆ, ಆ ಸಫರಿಂಗ್ ಫ್ರಮ್ ಫೈನಾನ್ಷಿಯಲಿ, ಯಾರಾದ್ರೂ ಹಣಕಾಸಿನ ಒಂದು ದುರ್ಬಲತೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಒಂದು ಏನು ವರ್ಗ ಇರುತ್ತೋ ಆ ವರ್ಗಕ್ಕೆ ನಿನ್ನ ಒಂದು ಸಂಸ್ಥೆ ಕಡೆಯಿಂದ ಏನಾದರೂ ಸಹಾಯವನ್ನು ನೀನು ಮಾಡಲೇಬೇಕಾಗುತ್ತೆ. ಪ್ರೊವೈಡಿಂಗ್ ಫ್ರೀ ಎಜುಕೇಶನ್, ಟ್ರಾನ್ಸ್ಪೋರ್ಟೇಷನ್, ವಾಟರ್ ಫೆಸಿಲಿಟಿ ಆರ್ ಫುಡ್ ಫೆಸಿಲಿಟೀಸ್ ಆರ್ ಪ್ರೊವೈಡಿಂಗ್ ಕ್ಲಾತ್ಸ್. ಏನಾದ್ರೂ ನೀನು ವಸತಿಗಳನ್ನ, ಶೆಲ್ಟರ್ ಅನ್ನ, ಏನಾದ್ರೂ ಒಂದು ಚಿಂತೆ ಇಲ್ಲ, ಅಥವಾ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ರೋಡ್ಸ್, ಆ ರಸ್ತೆಗಳನ್ನ ನಿರ್ಮಾಣ ಮಾಡೋದಾದ್ರೂ ಆಗಿರಬಹುದು. ಈ ಇಷ್ಟರಲ್ಲಿ ಏನಾದ್ರೂ ನೀನು ಮಾಡಿದ್ರೆ ಅದೇ ಸಮಾಜಕ್ಕೆ ನೀನು ನೀಡ್ತಕ್ಕಂತ ಒಂದು ಕೊಡುಗೆ. ಇನ್ನು ನಾವು ಮಾತಾಡ್ತೇವೆ ಯಾವಾಗ ಉತ್ಪನ್ನವನ್ನ ಮಾಡಬೇಕಾಗಿದೆ, ಅತ್ಯುತ್ಪನ್ನವನ್ನ ನಾವು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಬಳಕೆ ಮಾಡಿಕೊಳ್ಳುವ ಒಂದು ಅಂಶವನ್ನ ಮನದಲ್ಲಿ ಇಟ್ಕೊಳ್ಬೇಕು. ಏನ್ ಬಳಕೆ ಮಾಡ್ಕೊಳ್ತಿದ್ದೀರಿ? ಸಂಪನ್ಮೂಲಗಳನ್ನ ಯಾವ ರೀತಿಯಾಗಿ ತರ್ತಾ ಇದ್ದೀರಿ, ಎಲ್ಲಿಂದ ತರ್ತಾ ಇದ್ದೀರಿ, ಅದು ಪರಿಸರಕ್ಕೆ ಹಾನಿ ಆಗಬಾರ್ದು.
ಅದು ಪರಿಸರಕ್ಕೆ ಪೂರಕವಾಗಿ ಇರಬೇಕು. ನಾನು ಮಾಡ್ತಕ್ಕಂಥ ಚಟುವಟಿಕೆಗಳು, ಇದೇ ನೀನು ನೀಡತಕ್ಕಂತ ಒಂದು ಕೊಡುಗೆ, ಇದೇ ನಿನ್ನ ಒಂದು ಜವಾಬ್ದಾರಿ, ಇದೇ ನಿನಗೆ ಸಮಾಜದ ಮೇಲೆ ಇರ್ತಕ್ಕಂತ ಒಂದು ಕೊಡುಗೆ ಮತ್ತು ಜವಾಬ್ದಾರಿ. ಕೊನೆಯದಾಗಿ ನಾವು ಮಾತನಾಡ್ತೇವೆ ಆ ತತ್ವಗಳ ಮಹತ್ವಗಳ ಒಂದು ಬಗ್ಗೆ. ನಾವು ಕೊನೆಯ ಅಂಶವನ್ನು ನಾವು ಮಾತಾಡ್ತಾ ಲಾಸ್ಟ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ಎಜುಕೇಶನ್ ಅಂಡ್ ರಿಸರ್ಚ್. ನಿರ್ವಹಣಾ ಶಿಕ್ಷಣ ಮತ್ತು ತರಬೇತಿ ಮತ್ತು ಸಂಶೋಧನೆ ಅಂತ. ಹೌದು, ಈ ತತ್ವಗಳಿಂದ ನನಗೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ತರಬೇತಿಯನ್ನು ಕೂಡ ಪಡ್ಕೊಳ್ತಾ ಇದ್ದೀವಿ, ಸಂಶೋಧನೆ ಕೂಡ ನಾವು ಮಾಡ್ತಾ ಇದ್ದೀವಿ, ಮತ್ತು ಎಜುಕೇಶನ್ ಅಂದ್ರೆ ಶಿಕ್ಷಣವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಟ್ರೈನಿಂಗ್ ಮೀನ್ಸ್ ವಾಟ್? ಪ್ರೊವೈಡಿಂಗ್ education to employees with practically what they are going to face the day-to-day activities in the future. ಮುಂದಿನ ದಿನಮಾನಗಳಲ್ಲಿ ಕೆಲಸಗಾರರು ಯಾವ ರೀತಿಯಾಗಿ ಪ್ರಾಯೋಗಿಕವಾಗಿ ಅವರು ಮುನ್ನಡೆಸ್ತಾರೆ ಅಥವಾ ನೋಡ್ತಾರೆ, ಅವುಗಳನ್ನ ಪ್ರಾಯೋಗಿಕವಾದ ಒಂದು ಅಂಶಗಳನ್ನ ಈಗಲೇ ನಾವು ನೀಡೋದು, ತರಬೇತಿಯಲ್ಲಿ ನಾವು ನೀಡ್ತೇವೆ ಅವರಿಗೆ. ಮುಂದಿನ ದಿನಮಾನಗಳಲ್ಲಿ ಇದೇ ಕೆಲಸಗಳನ್ನ ನೀನು ಮಾಡಬೇಕಾಗುತ್ತೆ, ಸ್ವಂತವಾಗಿ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಒಬ್ಬ ಸೂಪರ್ವೈಸರ್ ಆರ್ ಎಕ್ಸ್ಪರ್ಟ್ ಪರ್ಸನ್ಸ್ ಇಂದ ನಾವು ಅವರಿಗೆ ಟ್ರೈನಿಂಗ್ ಅನ್ನ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಎಜುಕೇಶನ್ ಅಂತ ನಾವು ಮಾತಾಡಿದ್ದೀವಿ, ಶಿಕ್ಷಣ, ಸರಿಯಾದ ಕ್ರಮಗಳನ್ನ, ಸರಿಯಾದ ದಾರಿಯನ್ನ ಮತ್ತು ಒಳ್ಳೆಯ ಅಂಶಗಳನ್ನ ಪ್ರೊವೈಡ್ ಮಾಡೋದಿದೆಯಲ್ಲ, ದೇ ಪ್ರೊವೈಡಿಂಗ್ ದ ಗುಡ್ ಥಿಂಗ್ಸ್, ಪ್ರೊವೈಡಿಂಗ್ ದ ಗುಡ್ ವೇಸ್, ಇವೆಲ್ಲ ಇದೆಯಲ್ಲ, ಅದು ಯಾವುದ್ರ ಬಗ್ಗೆ ಇದೆ ಅಂತ ಕೇಳಿದ್ರೆ, ಇಟ್ಸ್ ಡಿಪೆಂಡ್ ಆನ್ ಯುವರ್ ಪ್ರಿನ್ಸಿಪಲ್ಸ್ ಅಂಡ್ ಆಲ್ಸೋ ಹೌ ಯುವರ್ ಫಾರ್ಮ್, ಯಾವ ರೀತಿಯಾಗಿ ನಿನ್ನ ಸಂಸ್ಥೆ ಇದೆ, ನೇಚರ್ ಆಫ್ ದ ಬಿಸ್ನೆಸ್, ನೇಚರ್ ಆಫ್ ದ ವರ್ಕ್, ಅದರ ಸ್ವರೂಪದ ಆಧಾರದ ಮೇಲೆ ನೀನು ನಿನ್ನ ಒಂದು ವ್ಯಕ್ತಿಗಳಿಗೆ ಶಿಕ್ಷಣವನ್ನು ನೀಡಬಹುದು. ಇನ್ನು ಕೊನೆಯದಾಗಿ ನಾವು ಮಾತನಾಡ್ತೇವೆ ಸಂಶೋಧನೆ, ರಿಸರ್ಚ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಫಾರ್ಮ್ಸ್, ಎಸ್ಪೆಷಲಿ ದ ಲಾರ್ಜ್ ಸ್ಕೇಲ್ ಅಂಡ್ ಮೀಡಿಯಂ ಸ್ಕೇಲ್ಸ್. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಇಟ್ ಇಸ್ ಆಲ್ಸೋ ಮೇಕಿಂಗ್ ದ ಸಪರೇಟ್ ಡಿಪಾರ್ಟ್ಮೆಂಟ್. ಅದು ಕೂಡ ಒಂದು ಪ್ರತ್ಯೇಕವಾದ ಇಲಾಖೆ ಅಂತಲೇ ಪರಿಗಣನೆ ಮಾಡ್ತವೆ. ಆ ಸಂಶೋಧನೆ ಮಾಡೋದ್ರ ಮುಖಾಂತರ ಆ ಕೆಲಸಗಾರರ ಒಂದು ಮನಸ್ಸಿನಲ್ಲಿ ಆಗ್ತಕ್ಕಂತ ಒಂದು ಬದಲಾವಣೆಗಳೇನು, ನನ್ನ ಒಂದು ಸಂಸ್ಥೆಯಲ್ಲಿ ಋತುಮಾನಿಕವಾಗಿ ಕಾಲ ಕಾಲಕ್ಕೆ ತಕ್ಕಂತೆ ಆಗ್ತಕ್ಕಂಥ ಬದಲಾವಣೆಗಳ ಒಂದು ಪಟ್ಟಿ, ಮಾರುಕಟ್ಟೆಗೆ ಲಗ್ಗೆ ಇಟ್ಟಾಗ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಬರ್ತಾರೆ, ಗ್ರಾಹಕರು ಬರ್ತಾರೆ, ಹೋಲ್ಸೇಲರ್ಗಳು ಬರ್ತಾರೆ, ಮತ್ತು ಪೂರೈಕೆದಾರರು ಅಂತೇಳಿ ಕರೀತೇವೆ. ಕಾನೂನು ಬರುತ್ತೆ, ರಾಜಕೀಯ ವ್ಯವಸ್ಥೆ ಬರುತ್ತೆ, ಪರಿಸರದಲ್ಲಿ ಸಮಾಜ ಕೂಡ ಬರುತ್ತೆ. ಈ ಎಲ್ಲಾ ಅಂಶಗಳ ಬಗ್ಗೆ ಮುಂದಿನ ಒಂದು ದಿನಮಾನಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗಬಹುದು, ಆ ಬದಲಾವಣೆಗೆ ತಕ್ಕಂತೆ ನನ್ನ ಒಂದು ಪ್ರಿಪರೇಷನ್, ಈಗಾಗಲೇ ನನ್ನ ಒಂದು ತಯಾರಿ ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು ಅಂತೇಳಿ ಅದು ಸಂಶೋಧನೆಯ ಒಂದು ಫಲಿತಾಂಶದ ಆಧಾರದ ಮೇಲೆ ಮಾತ್ರ ನನಗೆ ಸಹಾಯಕ ಆಗುತ್ತೆ. ಹಾಗಾಗಿ ಇದರಿಂದ ನಾನು ಒಂದು ಸಂಶೋಧನೆಯನ್ನು ಕೂಡ ಮಾಡಬಹುದು, ಶಿಕ್ಷಣವನ್ನು ಕೂಡ ನಾವು ನೀಡ್ತಾ ಇದ್ದೀವಿ, ಟ್ರೈನಿಂಗ್ ಕೂಡ ನೀಡ್ತಾ ಇದ್ದೀವಿ, ಪ್ರೊವೈಡಿಂಗ್ ಎ ಟ್ರೈನಿಂಗ್ ಅಂಡ್ ಎಜುಕೇಶನ್ ಅಂಡ್ ಆಲ್ಸೋ ಮೇಕಿಂಗ್ ಸಮ್ ರಿಸರ್ಚ್. Research is depend about customers and minds of the employees and also environment of the firms and also out of the firm, out of the organizations, the investors and customers and also wholesalers and also politicians, political issues and changing the environment and changing the prices in the market and also commodities and also any changing the laws by the government. ಆ ಸರ್ಕಾರದಿಂದ ಏನಾದರೂ ಕಾನೂನುಗಳು ಬದಲಾವಣೆಗಳಾದಾಗ ಈ ಎಲ್ಲಾ ಅನಿಶ್ಚಿತತೆ ಘಟನೆಗಳನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಹೇಗೆ ಆಗುತ್ತೆ ಅವುಗಳ ಬಗ್ಗೆ ಇದೇ ರೀತಿಯಾಗಿ ನಾನು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದನ್ನ ಸಂಶೋಧನೆಗಳ ಮುಖಾಂತರ, ಥ್ರೂ ರಿಸರ್ಚ್ ಮುಖಾಂತರ ನಾವು ನೋಡಬಹುದು. ಸ್ನೇಹಿತರೆ, ಇಷ್ಟು ನಾವು ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ನೋಡಿದೀವಿ. ಇದರಲ್ಲಿ ಒಟ್ಟು 6 ಅಂಶಗಳು ನಮ್ಮ ಮುಂದೆ ಬರ್ತವೆ. ಆ 6 ಅಂಶಗಳನ್ನ ಇನ್ನೊಂದು ಬಾರಿ ನಿಮಗೆ ತಿಳಿ ಹೇಳ್ತೇನೆ. ಏನಂತ ಕೇಳಿದ್ರೆ, ಮೊದಲನೇ ಅಂಶ ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯನ್ನ ಮತ್ತು ಒಳನೋಟವನ್ನ ಒದಗಿಸುತ್ತೆ. ಪ್ರೊವೈಡಿಂಗ್ ಟು ಮ್ಯಾನೇಜರ್ಸ್ ದ ರಿಯಾಲಿಟಿ ಅಂಡ್ ಆಲ್ಸೋ ಇನ್ಸೈಟ್ಸ್, ಆ ಒಳನೋಟವನ್ನ. ಮತ್ತು ಎರಡನೇ ಅಂಶವನ್ನು ನಾವು ನೋಡ್ತಿದ್ದೀವಿ, ಆಪ್ಟಿಮಮ್ ಯುಟಿಲೈಸೇಷನ್ ರಿಸೋರ್ಸಸ್ ಅಂಡ್ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ನಾವು ಸಂಪನ್ಮೂಲಗಳ ಸದ್ಬಳಕೆ ಮತ್ತು ಪರಿಣಾಮಕಾರಿಯಾದ ಆಚರಣೆ ಅಥವಾ ಆಡಳಿತ. ಮೂರನೇ ಅಂಶವನ್ನು ನಾವು ನೋಡಿದ್ದೀವಿ, ಸೈಂಟಿಫಿಕ್ ಡಿಸಿಷನ್
ವೈಜ್ಞಾನಿಕವಾದ ಒಂದು ನಿರ್ಧಾರ. ನಾಲ್ಕನೇ ಅಂಶವನ್ನು ನೋಡಿದ್ದೀವಿ, ಬದಲಾಗುವ ಪರಿಸರಕ್ಕೆ ಅಗತ್ಯತೆಗಳ ಒಂದು ಪೂರೈಕೆ. ಮೀಟಿಂಗ್ ದ ಚೇಂಜಿಂಗ್ ಎನ್ವಿರಾನ್ಮೆಂಟ್ ರಿಕ್ವೈರ್ಮೆಂಟ್ಸ್. ಐದನೇ ಅಂಶವನ್ನು ನೋಡಿದ್ದೀವಿ, ಫುಲ್ಫಿಲ್ಲಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಸಮಾಜದ ಒಂದು ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ಈಡೇರಿಸುವುದು. ಕೊನೆಯದಾಗಿ ಎಜುಕೇಶನ್, ಟ್ರೈನಿಂಗ್ ಅಂಡ್ ರಿಸರ್ಚ್ ಅಂತ ನಾವು ಮಾತನಾಡಿದ್ದೀವಿ. ಆ ವ್ಯವಸ್ಥಾಪನೆಯ ಒಂದು ಶಿಕ್ಷಣ ಆದರೂ ಇರಬಹುದು, ತರಬೇತಿ ಆದರೂ ಇರಬಹುದು ಮತ್ತು ಸಂಶೋಧನೆ ಆದರೂ ಇರಬಹುದು. These are all 6 points very important to our examination. Please learn and once or twice, and the remaining things we will discuss next class.